ನಾವು ರಾಮನವಮಿ ಸಂದರ್ಭದಲ್ಲಿ ಹರ್ತಾದಲ್ಲಿ ಮಧ್ಯಪ್ರದೇಶದಲ್ಲಿ 9 ದಿವಸ ಪ್ರವಚನ ಮಾಡಿದೆ. ಅವಾಗ ಸ್ವಾಭಾವಿಕವಾಗಿ ಗುರು ರಾಜ ರಾಮ ಹೇಳ್ತಿದ್ರು. ಅದನ್ನು ಎದ್ದು ಕೇಳಿದ್ರು, ನೀವು ಇದನ್ನೇ ಕೇಳಿಸ್ತೀರಿ ಅಂತ ಸರ್ ನೆನಪಾಗ್ತದೆ. ಅವಾಗ ಅವನಿಗೆ ಹೇಳಿದೆ, ಹಿಂದಿಯಲ್ಲಿ ಹೇಳುದು. ಅವಾಗ ಹೇಳಿದೆ, ಹೊಲದಲ್ಲಿ ನಮ್ಮ ಕಡೆಗೆ ಈ ಜೋಳದ ಇದಿರುತ್ತಲ್ಲ ಬೆಳೆ, ಅವಾಗ ಪಕ್ಷಿ ಬರ್ತಾವ, ಊಟಿ ಬಚ್ಚಿ ಆ ಕಾತಿಗೆ ಬರ್ತಾವ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಏನಾದ್ರೂ ಹಲಗಿ ಬಾರಿಸೋದು ಮಾಡ್ತಾರೆ. ಅಂದ್ಕೊಂಡು ಅವೆಲ್ಲ ಶಾಯಿ ಹೋಗ್ಬಿಡ್ತಾವ. ಹೆಂಗೋ ಹಂಗ ಪ್ರವಚನ ಪ್ರಾರಂಭ ಆಗುವಾಗ ನಮ್ಮ ಸಲಹೆ ಪ್ರಾಪಂಚಿಕ ಪಕ್ಷಿ ವಿಚಾರವನ್ನು ಪಕ್ಷಿ ಹಾರಿ ಹೋಗುತ್ತೆ ಅಂತ ಸ್ವಲ್ಪ ಅವಾಗ ಶಾಂತ ಕೂತ್ಕೊಂಡು ಕೇಳಲಿಕ್ಕೆ ಲಕ್ಷ್ಯ ಕೊಟ್ಟು ಕೇಳಿ ಸ್ವಲ್ಪ ಜಾಗೃತಿ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತಿರ್ಬೋದು. ಗ್ರೀಸ್ನಲ್ಲಿ 3 ಗುರು ಶಿಷ್ಯರು ಬಹಳ ವಿಲಕ್ಷಣ ತತ್ವಜ್ಞಾನಿಗಳಾಗಿದ್ದರು. ಅರಿಸ್ಟಾಟಲ್, ಸಾಕ್ರೆಟಿಸ್ ಮತ್ತು ಪ್ಲೇಟೋ. ನಮ್ಮಲ್ಲಿ ಹೆಂಗ ಗೌಡ ಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು ಮತ್ತು ಶಂಕರಾಚಾರ್ಯರು, ಅವರು ವಿಲಕ್ಷಣ ತತ್ವಜ್ಞಾನ ಅನ್ನೋದು ಕೇವಲ ಬುದ್ಧಿಯ ವಿಷಯ ಆಗಬಾರದು, ಅದು ಜೀವನದಲ್ಲಿ ಬರಬೇಕು. ಸಾಕ್ರೆಟಿಸ್ ಜೀವನವನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಅನಿಸ್ತದೆ. ಒಂದು ದಿವಸ ರಾತ್ರಿ ಸಾಕ್ರೆಟಿಸ್ ಸರಿ ಮೈ ಮೇಲೆ ಅಷ್ಟು ವಿಶೇಷ ಬಟ್ಟೆ ಇರಲಿಲ್ಲ, ಹೊಂಟಿದ್ದ. ಅವಾಗ ಅವನು ಶಿಷ್ಯ ಕೇಳಿದ, ಒಬ್ಬ ಶ್ರೀಮಂತ ಶಿಷ್ಯವಾಗ್ತಿದ್ದ. ಅವನಲ್ಲ, ಏನ್ರಿ ಮೈ ಮೇಲೆ ಬಟ್ಟೆ ಇಲ್ಲ, ಇಷ್ಟೊಂದು ಚಳಿ ಇದೆ. ಅವಾಗ ಅವನು ಹೇಳಿದ, ನನ್ನ ಮೈ ತುಂಬ ಬಟ್ಟೆ ಹಾಕೊಳ್ಳುವಂತ ಅವನು ಅನುಕೂಲಿದ್ದು ನಾನು ಹಿಂಗ್ಯಾಕೆ ಹೋಗ್ತಿದ್ದೆ ನೋಡ್ರಿ. ಅಂಥ ಬಡಬಡ ತುಕಾರಾಮನ ಹೇಗೆ ಕರ್ಕಶಿದ್ರು ಅಂತ ಹೇಳಿದ್ದೆ ನಿಮಗೆ ನಾನು. ಅಂದು ಸಾಕ್ರೆಟಿಸ್ ಹೇಳಿದ್ರು ಬಹಳ ಕರ್ಕಶ. ಇವರು ಅಷ್ಟ ಶಾಂತಿ. ಇದು ಕಡೆ ಜೀವನದಲ್ಲಿ ಫಿಲಾಸಫಿ ಶುಡ್ ಬಿ ಇನ್ ಅವರ್ ಡೈಲಿ ಲೈಫ್. ನಿತ್ಯ ಜೀವನದಲ್ಲಿ ಬರಬೇಕು, ಅದು ಮಹತ್ವದ ಆ ವಿಷಯ. ಒಂದು ದಿವಸ ಇವರು ತನ್ನ 3-4 ಜನ ಮಿತ್ರರ ಜೊತೆಗೆ ಏನೋ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ 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 ಮನೆಗೆ ಬಂದ. ಮನೆಗೆ ಬಂದ ಕೂಡಲೇ ಹೆಂಡತಿ, ಅವನ ಹೆಂಡತಿ ಬಹಳ ಹೊತ್ತಿನಿಂದ ಅವನನ್ನು ಕಾಯ್ತಾ 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 ಅವನ ತಲೆ ಕಾಯಿ ಹೋಗಿ ಒಳಗೆ ಬರೋ ಪುರುಷತ್ವದಿಂದ ಧನ ಬದಲಾಡಿ ಕೂಡ ಪಾಪಗಳು ಜೊತೆಗಿರೋ ಒಂದಿದ್ರೆ ಅವರ ಧಾಮನೆಗೆ ಹೋಗ್ಬಿಡ್ತೀವಿ. ಒಬ್ಬನ ಶಾಂತವಾಗಿ ಒಳಗೆ ಬಂದ ಸೇರಿದ ಕೂತ್ಬಿಡ. ಅವ್ನು ಹೇಗೆ ಬದಲಿದ್ದ ಒಂದ್ಸಲ ಬುದ್ಧ ಒಬ್ಬ ಬಹಳಷ್ಟು ಬೈದರು. ಬೈದ್ಕೂಡಲೇ ಬುದ್ಧ ಏನ್ ತಿರುಗಿ ಉತ್ತರ ಕೊಡಲಿಲ್ಲ. ಬುದ್ಧನು ಬಹಳ ಶಾಂತ. ವಿವೇಕಾನಂದ ಹೇಳಿದ್ರು, ಅವರ ಒಂದು ವ್ಯಕ್ತಿತ್ವ ದೃಷ್ಟಿಯಿಂದ ಬುದ್ಧನವರು ಗುರು ಅಂತ ತಿಳ್ಕೊಂಡಿದ್ದೀನಿ. ಇಂಥ ಉದಾತ್ತತೆ ಅವನ ವ್ಯಕ್ತಿತ್ವ. ಅವನ ತತ್ವಜ್ಞಾನ ಇರಲೇ ಇದ್ರು ಅಲ್ಬೇಕು, ಆದ್ರೆ ಅವನ ವ್ಯಕ್ತಿತ್ವ ಮಾತ್ರ ಲಕ್ಷಣ ಆಗಿದೆ. ಹೆಂಗೋ ಹಂಗೆ ಅಂದ್ರೆ ಈ ಸತ್ಪುರುಷ ವ್ಯಕ್ತಿತ್ವ ಏನದ ಲಕ್ಷಣ ಇರ್ತದೆ. ಬೈದು 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 ಸುಮ್ಮನೆ
ಟಪ್ಪುನಿ ಕಾಲದಲ್ಲಿ ನೋಡಿ ಬುದ್ಧ ಶಾಂತಿದ್ದ. ಅವಾಗ ಒಂದು ಅವರು ನಾನು ಇಷ್ಟು ಬೈತಾ ಇದ್ದೀನಿ, ಏನು ಒಂದು ಉತ್ತರ ಕೊಡ್ತಾ ಇಲ್ಲ. ಅವಾಗ ಬುದ್ಧ ಹೇಳಿದ, ನಾನು ನೀನು ಬೈದದ್ದನ್ನ ಸ್ವೀಕಾರ ಮಾಡಿದ್ರೆ ನಾನು ಉತ್ತರ ಕೊಡೋದು, ಸ್ವೀಕಾರ ಇಲ್ಲ. ನಾನು ನೀನು ಬೈದದ್ದನ್ನ ಸ್ವೀಕಾರ ಮಾಡಿದ್ರೆ ನಾನು ಉತ್ತರ ಕೊಡ್ಬೇಕು. ನನ್ನ ಶಬ್ದಗಳನ್ನು ನಾನು ಸ್ವೀಕಾರ ಮಾಡಿ ನಾನು ಉತ್ತರ ಕೊಡೋ ಪ್ರಶ್ನೆ ಇಲ್ಲ. ಇದೆಲ್ಲ ದೊಡ್ಡವರು ಮಾಡ್ತಾರೆ. ನಮ್ದು ಶಬ್ದ ಬಂದಿ ಶಬ್ದ ನಮ್ಮ ಕಿವಿ ಮೇಲೆ ಬೀಳ್ತಿರ್ತಾವ ಉತ್ತರ ತಯಾರಿಲ್ಲ. ರಿಯಾಕ್ಷನ್ ಅಂಡ್ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಏನೋ ಒಂದು ನಿಯಮ. ಹಂಗ ಸಾಕ್ರೆಟಿಸ್ ಸುಮ್ಮನೆ ಕೂತಿದ್ದ. ನಾ ಹೇಳ್ತೀನಿ ನಾ ಹೇಳ್ತೀನಿ ಕಲಿಗೆ ಓದಬೇಕು ಅಂತ ಹೇಳ್ತೀನಿ. ಎಲ್ಲ ಇದ್ದೀನಿ ಪುಸ್ತಕ ಕೆಳಗಿಟ್ಟು ನೋಡ್ತಾವ ಹೇಳೋದಿಲ್ಲ. ಆದ್ರೆ ನಾ ಹೇಳ್ತೀನಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದೋದಿರ್ಕೋ ಅಂತ ಒಂದು ಜೀವನ ಬಾಳಿಗೆ ಬರಬೇಕು. ಒಂದು ಪ್ರಶಸ್ತವಾಗಿರ್ತಕ್ಕಂಥ ಜೀವನ ಬಾಳಿಗೆ ಬರಬೇಕು. ವಿವೇಕಾನಂದ ಒಂದ್ಸಲ ಅಂದು ನಾನು ಅರ್ಧ ಜಗತ್ತು ತಿರುಗಿ ಬಂದೆ. ಆದ್ರೆ ನಾಗ್ ಮಹಾಶಯರಂಥ ಮನುಷ್ಯ ನೋಡಲಿಲ್ಲ. ನಾಗ್ ಮಹಾಶಯರು ಒಬ್ಬರು ರಾಮಕೃಷ್ಣ ಪರಮಹಂಸರ ಶಿಷ್ಯರು. ಮತ್ತೆ ಏನ್ ಮಾಡಿದ್ರು ಅವರು? ಅಕ್ಷರಶಃ ಅವರೇನು ಹೊರಗೆ ಹೋಗಲಿಲ್ಲ, ಒಂದು ಪ್ರವಚನ ಮಾಡಲಿಲ್ಲ. ಶಾಂತ ಜೀವನ ಬಾಳಿದಲ್ಲಿ ಒಂದು ಭಕ್ತರಾಗಿ ಬಾಳಿದ್ರು. ನಮ್ಗೆ ಯಾರಾದ್ರೂ ಕೇಳಿ ನಿಮ್ಗೆ ಏನಾಗ್ಬೇಕು ಇಚ್ಛೆ ಆದ, ನೀನೇನಾಗ್ಬೇಕು ಮಾಡಿದಿ ಖರೇಶ್ ಉತ್ತರ ಏನಿರ್ಬೇಕು ಅಂತ ಹೇಳ್ರಿ, ನಾನು ಭಕ್ತ ಆಗ್ಬೇಕಂತ ಮಾಡಿದ್ದೆ. ನಾವೊಬ್ಬ ಭಕ್ತ ಆಗ್ಬೇಕಂತ ಮಾಡಿದ್ವಿ. ಇದು ಖರೆ ಉತ್ತರ. ಉದುಕಲ ನಾನು ಇಂಜಿನಿಯರ್ ಆಗ್ಕೊಂಡು ಮಾಡೀನಿ, ನಾನು ಡಾಕ್ಟರ್ ಆಗ್ಕೊಂಡು ಮಾಡೀನಿ. ಡಾಕ್ಟರ್ಗಳು ಇಂಜಿನಿಯರ್ಗಳು ಓಡಿ ಬಿದ್ದಾರೆ. ಕಲ್ತ್ಕೊಂಡು ಹೋಗಿದ್ದೀವಿ. ಅದು ಯಾಕಂದ್ರೆ ಡಾಕ್ಟರ್ ತಲೆಗೆ ಹೊಡಿತದ ಇಲ್ಲ ಇಂಜಿನಿಯರ್ ತಲೆಗೆ ಹೊಡಿತದ. ಯಾವ ಬಾಯಿಗೆ ಬರ್ತದೆ? ನಾವು ಭಕ್ತ ಆಗ್ಬೇಕು ಮಾಡಿ, ಭಗವಂತನ ಭಕ್ತ ಆಗ್ಬೇಕು ಮಾಡಿ, ಭಗವಂತನ ದಾಸ ಆಗ್ಬೇಕು ಮಾಡಿ, ಭಗವಂತನ ಸೇವಕ ಆಗ್ಬೇಕು. ಎಂಥ ಮಹಾನ್ ಪುತ್ರನ ನೋಡಿ ದಿವ್ಯವಾಗಿರ್ತಕ್ಕಂಥ ಮಹಾರಾಜನಿಗೆ ಹೇಳಿದ್ರು, ಮಹಾರಾಜ್ ನೀವು ಯಾರು? ನಾವು ರಾಮನ ದೀನ ದಾಸ ಅಂತ. ನಾವು ದೀನ ದಾಸ. ದೇಶದ ಒಬ್ಬ ಅತ್ಯಂತ ಅಜ್ಞಾನಿ ಮನುಷ್ಯ ಅಂತ ನಾವು ಅಯ್ಯೋ ಬ್ಯಾಸುತ್ತೆ ಗಂಟ ಅಭಿಮಾನ. 4 ಅಕ್ಷರ ಓದಿದ್ದೀವಿ, ಯಾರಿಗೂ ಒಂದು ಗಂಟ ಅಭಿಮಾನ. ಬದಲಿ ಸಾಕಾಗಿ ಪ್ರಸ್ತುತರಿದ್ದವರು ಮನೆಗೆ ಒಳಗೆ ಹೋದ್ರು. ಒಳಗೆ ಒಂದು ಗಡಿಗೆ, ಆ ಮಣ್ಣಿನ ಗಡಿಗೆ, ಆ ಗಡಿಗೆ ತುಂಬ ಮುಸುರಿ ನೀರಿದ್ದು ತಂದು ತಲೆಗೆ ದಬದನ್ನು ಸುರುವಿದ್ರು. ಜೀವನಕ್ಕೆ ಚಾಲೆಂಜ್ ಕೊಡ್ಬೇಕು, ಬಾ ನನ್ನ ಮುಂದೆ ಹೆಂಗ್ ಬರ್ಬೇಕು ಅಂತಿಲ್ಲ, ಬಾ ಅದರೊಳಗೆ ನಾನು ಪ್ರತಿಕ್ರಿಯೆ ಏನು ನಾನು ತೋರಿಸೇ ಬಿಡ್ತೀನಿ ಅನ್ನೋ ಚಾಲೆಂಜ್. ನಾವು ಬರೀ ಓಡಾಡ್ತೀವಿ. ನನಗೆ ಸುಖ ಸುಖ ಸುಖ, ಯಾರು ಬೈಬಾರ್ದು, ಯಾರೇನು ಅಲ್ಬಾರ್ದು, ಅಪಮಾನ ಮಾಡಬಾರ್ದು, ಕಷ್ಟ ಬರಬಾರ್ದು, ದುಃಖ ಬರಬಾರ್ದು, ಜಡ್ಡು ಜಾಪತ್ರಿ ಅಂದ್ರೆ ಕಾಯಿಲೆ ರೋಗ ಬರಬಾರ್ದು, ನಮ್ಗೆಲ್ಲ ಬರಬಾರ್ದು. ಜೀವನವನ್ನು ಸಮಗ್ರವಾಗಿ ಬಾಳಿರ್ತಾರೆ ಹೇಳ್ತೇನೆ. ಹೆಂಗಂತ ನಾನು ಮನೆ ಹೇಳಿದ್ರೆ ಬ್ರಹ್ಮ ಜಿಜ್ಞಾಸ, ಧರ್ಮ ಜಿಜ್ಞಾಸ, ಧರ್ಮ ಜಿಜ್ಞಾಸ ಇಕ್ಕೋ ಅಲ್ಲ, ಅದೆಲ್ಲ ಬೇರೆ ದೊಡ್ಡ ವಿಷಯ. ನಮ್ಮ ಜೀವನ ಜಿಜ್ಞಾಸ. ಮಹಾರಾಜರ ಅನುಗ್ರಹ ಕರೆಯಂದ್ರು. ವಯಸ್ಸಿಗೆ ಬಹಳ ಸಣ್ಣ ವಯಸ್ಸಿಗೆ ಮನೆ ಬಿಟ್ವಿ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸುವುದು. ಎಂತೆಂಥ ನಾನು ಅಡ್ಡಾಡಿನಿ, ಎಂತೆಂಥ ಒಂದು ಜೀವನದ ಜೊತೆಗೆ ನಾನು ಸಮರಸಾಗಿದ್ದೀನಿ. ಜೀವನವನ್ನ ನಾನು ಅಷ್ಟು ಸಮೀಪದಿಂದ ನೋಡಿನಿ, ಸಮಗ್ರವಾಗಿ ನೋಡಿನಿ ಅಂತಂದ್ರೆ ನಾನು ಭಿಕ್ಷುಕರು ಗುಡಿಸೋದಾಗ 3-4 ದಿವಸಗಟ್ಟಲೆ 15 ದಿವಸ ಭಿಕ್ಷುಕರು ಗುಡಿಸೋದಾಗಿದೆ. ಅವ್ರು ಹೆಂಗ್ ನಂತಾರೆ
ಹೆಂಗಳ್ತಾರೆ, ಅವ್ರ ಸುಖ ಏನು, ಅವ್ರ ದುಃಖ ಏನು. ಕೋಟ್ಯಾಧೀಶ ಮಂದಿ ಒಳಗೆ ನಾವು ಅತಿಥಿಯಾಗಿ ಏನೇನು ಆಗ್ತಿಲ್ಲ. ಜೀವನ ಜಿಜ್ಞಾಸ ಬೇಕು, ನಮ್ಮ ಜೀವನವನ್ನು ತಿಳ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಮಹಾರಾಜರು ಎಷ್ಟೇ ಜೀವನವನ್ನು ತಿಳ್ಕೊಂಡಿದ್ದುಕೊಳ್ಳುತ್ತದೆ. ಜ್ಞಾನೇಶ್ವರ ಮಹಾರಾಜರು ವಯಸ್ಸು 19ನೇ ವರ್ಷಕ್ಕೆ ಜ್ಞಾನೇಶ್ವರಿ ಬಂದರು. ಏನು ಉದಾಹರಣೆ ಉದಾಹರಣೆ ಉದಾಹರಣೆ, ನಿಮ್ಮ ಇಂಟರ್ನೆಟ್ನ ಸೈಟ್ ಸಿಗಲಿಕ್ಕಿಲ್ಲ, ಉದಾಹರಣೆ ಅಲ್ಲ. ದೃಷ್ಟಾಂತ ಜ್ಞಾನರಾಜಸ್ಯ ಹೇಳ್ತಾರೆ. ದೃಷ್ಟಾಂತ ನೋಡಬೇಕು ಜ್ಞಾನೇಶ್ವರಿ. ಎಲ್ಲಿ ಹೇಳಿದ್ದಲ್ಲಿ ಅವರು ಎಲ್ಲಿ ನೋಡಿದ್ರು ಅವ್ರಿಗೆ ಅಡ್ಡಾಡಬೇಕಾಗಿತ್ತು. ಪ್ರಪಂಚ ಅನ್ನುವಂಥದ್ದು ಅವ್ರ ಕಣ್ಣು ಮುಂದೆ ತರತರ ಅಂತ ಕೈಯಲ್ಲಿಟ್ಟಿರ್ತಕ್ಕಂಥ ನೆನ್ನೆ ಹಣ್ಣು ಹೆಂಗ ನಮಗೆ ಸಮಗ್ರವಾಗಿ ಕಾಣ್ತದೆ, ಒಂದು ಜೀವನ ಕಾಣ್ತಾ ಇರ್ತದೆ. ಅಂಥ ಜ್ಞಾನ ಪಡ್ಬೋದು. ಇವೆಲ್ಲ ಏನ್ ಜ್ಞಾನ? ಮಹಾರಾಜ ಈ ಪ್ರಪಂಚದ ಜ್ಞಾನ ಅಂದ್ರೆ ಒಂದು ಪ್ರಕಾರದ ಅಜ್ಞಾನ. ಎಲ್ಲ ಅಜ್ಞಾನ ಇದು. मुझे यह पेट भरने की विद्या नहीं चाहिए. क्या है रामकृष्ण बाबू, मुझे यह पेट भरने की विद्या नहीं है. सा विद्या या मोक्ष है. निजवाद विद्या ಯಾವುದು? ಯಾವ ಮೋಕ್ಷಕ್ಕೆ ಸಾಧನೆ ಆಗ್ತದೆ ಅದು ನಿಜವಾದ ವಿದ್ಯೆ. ಸಾಪ್ರತಿಸ್ ನಾನು ಬರೇ ಗುಡುದ್ರು ಅಂತ ತಿಳ್ಕೊಂಡಿದ್ದೆ, ಮಳಿನೂ ಆದ್ರೂ ಚಲೋ ಏನು ಇದು ಅದ ನೋಡಿ. ಹ್ಯೂಮನ್ ಎಂಥ ಗಮ್ಯದ ಆ ಸಾಪ್ರತಿಸ್ಸು ಎಷ್ಟರೆ ಕಷ್ಟ ಕೊನೆಗೆ ಅವನಿಗೆ ವಿಷ ಕೊಡ್ತದೆ. ಆತ್ಮ ಶಾಶ್ವತದ, ಜಗತ್ತು ಅಶಾಶ್ವತದ ಅನ್ನೋ ತತ್ವವನ್ನು ಅವರು ಬಿಡದೇ ಇದ್ದಕ್ಕಾಗಿ ಅವನಿಗೆ ವಿಷ ಕೊಡ್ತಾರೆ. ಅವರನ್ನ ಬಂಧದಲ್ಲಿ ಹಾಕಿ ಅವನಿಗೆ ವಿಷ ಕೊಟ್ಟಿದ್ದ ಕಾರಣ ಅವನು ಪ್ರೀತೋ, ಅವನ ಶಿಷ್ಯ ಪ್ರೀತೋ ಅವನ ಹೆಂಡತಿನ ಕರ್ಕೊಂಡು ಬಂದ ಭೇಟಿ ಮಾಡಿ. ಅವರು ಹೇಳಿದ, ಇದನ್ನು ಸಹನ ಆಗ್ತದೆ, ಹೋಗ್ತದೆ. ನಾನು ವಿಷ ತಗೊಂಡು ಸಹನ ಆಗ್ತದೆ, ನೀವಿಬ್ರು ಮನೆಗೆ ಹೋಗ್ತೇವೆ. ವಿಷ್ಣು ಪಟ್ಟ ಕೈಯಾಗಿರ್ಬೋದು. ಅವಾಗ ಅವನು ಏನಾದರೂ ಕೇಳ್ತಾನೆ, ನಾನು ಏನಾದರೂ ಸೇವನೆ ಮಾಡಬೇಕಾದ್ರೆ ನನ್ನ ದೇವರಿಗೆ ನಾನು ಅದನ್ನು ಸ್ವಲ್ಪ ಸಮರ್ಪಣವಾಗಿಸಿ ಸೇವನೆ ಮಾಡುವಂಥ ಪದ್ಧತಿ ಅದ. ಇದರಲ್ಲಿ ಒಂದು 2-3 ಹನಿ ನಾನು ದೇವರಿಗೆ ಕೊಡಲೇ ಇಲ್ಲ. ಜನ ಬಂದಾಕೊಂಡು 2-3 ಹನಿ ಅವನು ಭಗವಂತನಿಗೆ ಸಿರಿಸಿದ್ರಿ ಸಮರ್ಪಣೆ ಹೆಂಗೆ ಏನು ನಾವು ಹಿಂಗೆ ಮಾಡಿ ಹಿಂಗೆ ಅಂದಿದ್ದೀವಿ, ನೀಗಿನ ಸರಿ ನಾವು ಮಾಡಿದ್ದೀವಿ. ಏನು ನಿವೇದ್ಯ ಮಾಡ್ತೀವಿ? ದೇವರು ತಿನ್ನಂಗಿಲ್ಲ ಅಂತ ಚಲೋ ಅದ. ಎಂದೇನು ಬಡಿಸಿದ್ದಿಲ್ಲ ತಿಂದಿಲ್ಲ ಅಂತಂದ್ರೆ ಈ ಮನಸ್ಸು ಯಾರೋ ಅದು ಮುಂದೆ ಒಯ್ಯತ್ತಿದ್ದಿಲ್ಲ. ಊಟ ಮಾಡಿಸಿದವರಿಂದ ಎಲ್ಲಿ ಪರಮಾತ್ಮನಿಗೆ ಊಟ ಮಾಡಿಸಿದವರು ಇದ್ದಾರೆ. ಅವರೆಲ್ಲ ಕಥೆ ಹೇಳ್ಕೊಂಡು ಸಮರ್ಥ ರಾಮದಾಸ್ ಸ್ವಾಮಿಗಳ ಶಿಷ್ಯರಿಂದ ಬೋಧಾರಾಮ ಅಂತ ಅವನು ಊಟ ಮಾಡಿಸಿದ ಅಜ್ಞಾನಿ ಅಂತ. ಸ್ವಲ್ಪದ ಹೇಳ್ತಾರೆ. ಸಮರ್ಥರು ಒಂದ್ಸಲ ಚಾಪಳದಲ್ಲಿ ಕೀರ್ತನೆ ಮಾಡಿದ್ರು ಹರಿಕಥೆ. ಅವ್ರ ಹರಿಕಥೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಕಾಶಿ ಒಂದು ವರ್ಣನೆ ಮಾಡಿದ್ರು. ಗಂಗಾ ಸ್ನಾನ, ವಿಶ್ವನಾಥನ ದರ್ಶನ ಸುಮ್ಮನೆ ಕೇಳಿರಬೇಕು ಅಂತ ಎಂಥ ವಿಲಕ್ಷಣ ಭಾವನಾದಲ್ಲಿ ಎಂಥ ಶಕ್ತಿ ಅದ ಅನ್ನೋದನ್ನ ಹೇಳ್ತಾರೆ. ಮನುಷ್ಯ ಭಾವದಲ್ಲಿ ವಿಲಕ್ಷಣ ಶಕ್ತಿ ಅದ. ನಾನು ನೋಡಿದಂಥ ಸಮರ್ಥ ವಿಲಕ್ಷಣ ಶಕ್ತಿ ಅದ. ನಮ್ಮ ಭಾವನೆಯಲ್ಲಿ ಪ್ರಚಂಡ ಶಕ್ತಿ ಅದ. ಆಗ ನಮ್ಮ ಭಾವ ಎಷ್ಟು ದುರ್ಬಲದ ಅತಬಲದ ಅಂತಂದ್ರೆ ಆ ಭಾವದಲ್ಲಿ ಏನು ಶಕ್ತಿ ಇಲ್ಲ. ಯಾಕಂದ್ರೆ ನಮ್ಮ ಭಾವ 108 ಕಡೆಗೆ ಹೊರಗೆ ಹೋಗ್ಯದ. ನಮ್ಮ
ಭಾವನೆ ಏನಿಲ್ಲ ಅಂದ್ರೆ ಒಂದು ಕಡೆಗೆ ಇಲ್ಲ, ಆದ್ರಿಂದ ಅದು ಶಕ್ತಿ ಇಲ್ಲ. ಈ ಒಂದು ನದಿ ಏನಿದೆ 108 ಭಾಗದಲ್ಲಿ ಹರಿದು ಶಕ್ತಿ ಇರಂಗಿಲ್ಲ. ಅದನ್ನ ನಾವು ಮುಂಚೆ ಏನ್ ಮಾಡ್ಬೇಕಂದ್ರೆ ಒಂದು ಕಡೆ ಕಲಿಬೇಕು, ಆಮೇಲೆ ಒಂದು ಚಲನೆ ಬಿಡ್ಬೇಕದು, ನೋಡಿ ಎಷ್ಟು ಶಕ್ತಿ ಬರುತ್ತೆ. ಹಂಗ ಭಾವನೆ ಇದೆ, ವಿಲಕ್ಷಣ ಶಕ್ತಿ ಅದು ಮನುಷ್ಯನ ಭಾವನೆ ಇದೆ. ಆದ್ರೆ ನಮ್ಮ ಭಾವ ನಿರ್ಮಾಣ ಮಹಾರಾಜ ಹೇಳ್ತಿದ್ರು, ಭಾವ ನಿರ್ಮಾಣ ನನ್ನ ಅರ್ಥ ಹೇಳಬೇಕಾಗಿ ಮಹಾರಾಜರು ಅದರ ಸಮರ್ಥನೆ ಏನ್ ಮಾಡಿದ್ರು ಅಂದ್ರೆ ಕಾಶಿ ವರ್ಣನೆ ಮಾಡಿದ್ರು. ಎಲ್ಲ ಶಿಷ್ಯ ಕಲಿಸಿ ನಾವು ಕಾಶಿ ಹೋಗುವಂತ ಎಲ್ಲರೂ ಕಾಶಿ ಹೋಗುವ ಬಗ್ಗೆ ಸಮರ್ಥ ಜೊತೆ ಮಾತಾಡಿದ್ರು. ಸಮರ್ಥರು ಪ್ರಶ್ನೆ ಏನು ಬಂತು ಅಂದ್ರೆ ಪೂಜೆ ಯಾರು ಮಾಡಬೇಕು, ರಾಮದೇವರು ಪೂಜೆ ಯಾರು ಮಾಡಬೇಕು, ಅರ್ಚನೆ ಎಲ್ಲ ಮನೆಯವರು ಈ ಪ್ರಶ್ನೆ ಇರ್ತದೆ, ಪೂಜೆ ಯಾರು ಮಾಡಬೇಕು. ನಾವಲ್ಲಿ ನೀವಲ್ಲಿ ಅಂತ ನಿಮ್ಮನ್ನು ಮಾಡ್ಬೇಕು ಬೆಂಗಳೂರಾಗ ನಮ್ಮ ಕಡೆಗೆ ನಾವು ಸಣ್ಣ ನಾವು 5 ಮಂದಿ ನಮ್ಮ ತಂದೆಯವರು ನಮ್ಮನ್ನು ದಿನ ಬೆಳಗಾದ ಈ ಪ್ರಶ್ನೆಗಳು ಪೂಜೆ ಯಾರು ಮಾಡೋದಿಲ್ಲ. ನಾವಲ್ಲಿ ಇವತ್ತು ಬರೀ ಒಂದು ದಿವಸ ಎತ್ತಲ್ಕ ಹೋದ್ರು ಅಂತಂದ್ರೆ ದೇವ್ರ ಮುಂದೆ 5 ಚೀಟಿ ಹಾಕೋದು. 4 ಮಂದಿ ನಾವು ತಮ್ಮನ್ನು ಸ್ವಲ್ಪ ಮುಂದೆ ದೇವರು ಉಪನಯನಾದ್ವಿ. ನಮ್ಮ ತಂದೆಯವ್ರದ್ದು ಒಂದು ಹೆಸರು, 4 ಮಂದಿ ಹೆಸರು. ಒಂದು ಚೀಟಿ ಹಾಕಿದ್ವಿ. ಯಾವ ಚೀಟಿ ಮೇಲೆ ಚೀಟಿ ಎತ್ತೋರ್ವರೆಗೂ ಇದು ಇರ್ರಿ, ನಮ್ಗೆ ಸಮಸ್ಯೆ ಇಲ್ಲ. ಯಾವ ಚೀಟಿ ಮೇಲೆ ನೊಣ ಕೂಡುತ್ತದೋ ಆ ಚೀಟಿ ನಮ್ಮ ತಮ್ಮೊಬ್ಬ ಏನ್ ಮಾಡಿದ, ಅಷ್ಟು ಚೀಟಿ ಒಂದು ನಮ್ಮ ತಂದೆಗೆ ನಾವು ತಾತ ಅಂತಿದ್ವಿ, ಅಷ್ಟು ಚೀಟಿ ಒಂದು ತಾತ 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 ಒಂದು ಚೀಟಿ ಮೇಲೆ ನೊಣ ಕೂತ್ವಿ. ನೊಣ ಕೂತ್ಕೊಂಡೆ ನಾವು ತೆಗೆದುಕೊಂಡು ನಾವು ತಾತೆ ಅಂತಿದ್ವಿ. ಅವರಂದ್ರು ನನ್ನ ಹಣೆ ಬರವಾಗಿ ಈ ಪೂಜೆ ತಪ್ಪಂಗಿಲ್ಲ. ಆಮೇಲೆ ಸರ್ ಬಾಕಿ ಚೀಟಿ ತೆಗೆದುಕೊಂಡು ಅದರೊಂದು ತಾತ ಪೂಜೆ ಒಂದು ದೊಡ್ಡ ಸಮಸ್ಯೆ ಆಯ್ತು. ನೀವು ನಮ್ಮಿಂದ ಮಂದಿ ಪೂಜೆ ಅವರೆಲ್ಲ ಬಹಳ ಲಕ್ಷಣ ಅವೆಲ್ಲ ಹೇಳೋದಿಲ್ಲ. ನಾನು ಮಾಡ್ತಾ ಬರೀ ಹೇಳಿದ್ರು ಟೈಮ್ ಇರ್ತೀವಿ. ನಾನು ಹೇಳ್ಬೇಕಾಗಿರೋ ವಿಷಯ ಬಹಳ ಮಹತ್ವದ ವಿಷಯ. ಪೂಜೆ ಯಾರು ಮಾಡಬೇಕು? ಕೊನೆ ನಾವಲ್ಲಿ ನೀವಲ್ಲಿ ನಾವಲ್ಲಿ ನೀವಲ್ಲಿ ನಾನು ಕಾಶಿ ಬರ್ತೀನಿ ನಾನು ಕಾಶಿ ಬರ್ತೀನಿ ಅನ್ಕೋದಕ್ಕೆ ಕೊನೆಗೆ ಅಪ್ಪಲ್ಲ 11 ವರ್ಷದ ಹುಡುಗರಿ ಅವನಿಗೆ ಹಚ್ಚಿದ ಅಜ್ಞಾನ ನೀರು ಅದು ಬರಬೇಡ, ಎಲ್ಲ ಅರಣ್ಯದಲ್ಲಿ ಹಾಕಿ ಹೋಗಬೇಕು, ಹುಲಿ ಸಿಂಹ ಅದು ಇದು ಇರ್ತವೆ, ಆದ್ರಿಂದ ನೀನು ಇಲ್ಲೇ ಪೂಜೆ ಮಾಡಿಕೊಂಡಿರು. ಒಂದು ಪಾಪ ಅವರು ಸಮರ್ಥ ಹೇಳಿದ್ರು, ಮುಂಜಾನೆ ಬಿಡೋದಿಲ್ಲ. ಒಬ್ಬ ರಾಮದೇವ ಪೂಜೆ ಮಾಡಿ ಹೇಗೆ ಮಾಡಿ ಬೆಳಗ್ಗೆ ಎದ್ದು ನದಿಯಲ್ಲಿ ಮಾಡಿದಂತ ಒಂದು ನದಿಯನ್ನು ಮಕ್ಕಳದಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿ ರಾಮದೇವಿಗೆ ಆರಾಧನೆ ಮಾಡಿ ಅದಾದ್ಮೇಲೆ ಪೂಜೆ ಮಾಡಿ ಆಮೇಲೆ ಊರಲ್ಲಿ ಅರಣ್ಯದಲ್ಲಿ ಹೋಗಿ ಕಟ್ಟಿಗೆ ಹಾಕಿಕೊಂಡು ಬಂದು ಊರಲ್ಲಿ ಹೋಗಿ ಭಿಕ್ಷಾ ಬೇಡಿಕೊಂಡು ಬಾ, ಹಿಟ್ಟು ಬೇರೆ ಅಕ್ಕಿ ಏನಿದೆ ಅದು ಅಡಿಗೆ ಮಾಡು. ಹೇಗೆ ಬರ್ತದೋ ಹಾಗೆ ಮಾಡು. ಚಪಾತಿ ಅನ್ನ ಏನು ಸಾರು ಅಡಿಗೆ ಮಾಡು. ಸಾಧುಗಳು ಸಹವಾಸದಿಂದ ಮುಂಚೆ ಅಡಿಗೆ ಕಲಿಬೇಕಾಗ್ತದೆ. ನಾವು 10 ಸಾವಿರ ಮಂದಿ ಅಡಿಗೆ ಮಾಡ್ತೀವಿ. ಈಗ ಸಣ್ಣ ಅಡಿಗೆ ಮಾಡೋದು ಉಂಡಿ ನಮ್ಗೆ ಆಯ್ತು ಮಾಡ್ತೀನಿ. ಬೆಳಿಗ್ಗೆ ಇವರೆಲ್ಲ ಬೆಳಿಗ್ಗೆ ಹೋದ್ರು, ಅವತ್ತೊಂದು ದಿವಸ ಮಧ್ಯಾಹ್ನ ಹೋಗಿದ್ರು, ಮಧ್ಯಾಹ್ನ ಹೋದ್ರು. ಮೊದಲು ಮುಂಜಾನೆ ಸುಮಾರು ಬೇಗನೆ ಎದ್ದು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೇಕು, ಕಾಕಡಾರತಿ ಮಾಡಬೇಕು, ಆಮೇಲೆ ಹೋಗಿ ಅಲ್ಲಿ ಕಟ್ಟಿಗೆ ಹಾಚ್ಕೊಂಡು ಬರ್ಬೇಕು. ಇವಾಗ ಪ್ರಶ್ನೆ ಇಲ್ಲ, ಒಲೆ ಬತ್ತಿ ಅಡಿಗೆ ಮಾಡಬೇಕು. ಅರ್ಥಾತ್ ಏನು ಅಂದ್ರೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಬೇಡ್ಕೊಂಡು ಬರ್ಬೇಕು, ಅಡಿಗೆ ಮಾಡಬೇಕು. ರಾಮದೇವರ ನೈವೇದ್ಯ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ತಟ್ಟೆಯಲ್ಲಿ
ಪಡಿಸಿಕೊಂಡ ಬೈದ ರಾಮದೇವರು ಮುಂದಿರ್ತ ಪಾಪ ದೈವಿಕ ತೋರಿಸುವುದಂದ್ರೆ ಹೆಂಗಂತ ಕಲ್ಪನಾ ಇದ್ರೆ ಅವನಿಗೆ ಭಾವನೆ ಕೈ ನಮ್ಮ ಸದ್ಗುರುಗಳಿಂದ ನಿನಗೆ ಊಟ ಮಾಡಿಸಲ್ದರೆ ಊಟ ಮಾಡ್ತಾರೆ ಅದನ್ನು ದಯವಿಟ್ಟು ನನಗೂ ಹಸಿರಾಗಿದೆ ಬೇಗನೆ ಬಂದು ಊಟ ಮಾಡಿ ಏನು ಊಟ ಮಾಡಿ ಒಂದ್ಸಲ ಅಂತ ಎರಡು ಸಲ ಅಂತ 10 ಸಲ ಅಂತ ದೇವರು ಊಟ ಮಾಡಿ ಕೊನೆಗೆ ಬಹುಶಃ ನಮ್ಮ ಸದ್ಗುರು ಬಾಲ ಹಾಕೊಂಡು ಹೊರಗೆ ನಿಂತಾರೆ ಇದು ಕಾದಂಬರಿ ಆಗಿರೋ ಘಟನಾ ಸತ್ಪುರುಷ ಚರಿತ್ರೆಯಲ್ಲಿ ಒಂದು ದಿವ್ಯ ಘಟನಾ ಆದರೆ ಮನುಷ್ಯನ ಭಾವನೆಯಲ್ಲಿ ಅಂತಹ ಸಾಮರ್ಥ್ಯದ ಆ ಪರಮಾತ್ಮನ ನನ್ನ ಮುಂದೆ ಸಾಕಾರಗೊಳಿಸುವಂತಹ ಸಾಮರ್ಥ್ಯದ ಅನ್ನೋದಕ್ಕೊಂದು ಉದಾಹರಣೆ. ಅನುಕೂಲದಿಂದ ಮತ್ತೊಂದು 5 ನಿಮಿಷ ಅನುಕೂಲ ಮಾಡಕ್ ಹೋದ ನೈವೇದ್ಯ ಅಡಿಗೆ ಮಾಡಿ ಏನ್ ಮಾಡ್ತಿರ್ಬೋದು ನಾವು ಸತ್ಪುರುಷರು ಹೆಂಗ್ ಅನಿಸ್ತಿರ್ಬೋದು ಅದೇ ಪ್ರಕಾರದ ತನ್ನ ಕಲ್ಪನೆಗೆ ಅನುಸಾರವಾಗಿ ಭಗವಂತನ ಪ್ರಾರ್ಥನಾ ಮಾಡಿದ ಭಗವಂತನಿಗೆ ಮುಂದಿಲ್ಲ ಕೊನೆಯ ಮನಸ್ಸು ರಕ್ಷಿಗೆ ರಾಮ ನನಗೆ ಹಸಿವಾಗಿದೆ ನೀನು ಇವತ್ತು ಉಳದೇ ಇದ್ರೆ ನಿನ್ನ ಮುಂದೆ ಹಿಂಗೆ ಯಾರು ಮಾಡ್ಬೇಡ ನೀನು ಇವತ್ತು ಉಳದೇ ಇದ್ರೆ ನಿನ್ನ ಮುಂದೆ ನಮ್ಮ ತಲೆ ಘಟ್ಟಿಸಿಕೊಂಡು ನಮ್ಮ ತಲೆ ಮಾಡ್ಕೊಳ್ತೀನಿ ನೋಡ ಹೆಂಗೆ ನೋಡು ನೀನು ಅನ್ನೋ ಭಕ್ತರ ಆಗಿ ಹೋಗಿದ್ದಾರೆ ನಮ್ಮಲ್ಲಿ ಜೋರ್ಲೆ ತಲೆ ಖಂಡಿಸ್ಲಿಕ್ಕೆ ಹೋದ ಭಗವಂತ ಬರಬೇಕ ಇದನ್ನು ಬದ್ಧತೆ ಎಷ್ಟು ಹೇಳಬೇಕು 1000 ಕಿವಿ ಅಂತ ನಮ್ಮ ಸದ್ಗುರು ಹೇಳಿದ್ರು ಭಗವಂತರು 1000 ಕಿವಿಯವ 1000 ಕಣ್ಣವ 1000 ಬಾಯವ ಸೀತಾ ಮಾತಾ ಪ್ರಗಟ ಲಕ್ಷ್ಮಣ ಮಾರುತಿ ಎಲ್ಲರೂ ಬಂದರು ಎಲ್ಲರೂ ಅದೇ ಆ ತಟ್ಟೆಯಲ್ಲಿರೋದನ್ನು ಊಟ ಮಾಡಿದ್ರು ಅವನ್ನ ಹೀಗೆ ಮಾಡಬೇಕು ಅಡಿಗೆ ಮಾಡಿದ ತಂದಿಟ್ಟ ಪ್ರಭೋ ರಾಮ ಮಧು ಬೇಗನೆ ಬಂದಿಟ್ಟ 2 ದಿವಸ ನಡೀತೀನಿ 4 ದಿವಸ ಆಮೇಲೆ 1 ದಿವಸ ವಹಿಸ್ತೀನಿ ಅವನಿಗೆ ನಾನು ಮಾಡಬೇಕಾಗಿರೋ ಮುಖ್ಯ ಉಪಚಾರ ಅಂದ್ರೆ ಊಟ ಸಂಕ್ರಾಂತಿ ಬಂದಂತೆ ಎದಬೇಕು ಊಟ ಮಾಡುವಾಗ ಹೋಗುವಂತ ಬೇಕು ಬಿಟ್ಟು ನೋಡಿದ್ರೆ ನಾನು ಮುಂಚೆ ಸರಿಯಾಗಿ ಹೋಗ್ಬೇಕು ಸಾಲ ಹಾಕೋಬೇಕು ಕಾಪಾಡ್ತೇ ಇಲ್ಲ ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ರು ಸಾಕು ಕಾಕಾ ಕ್ಯಾನ್ಸರ್ ಮತ್ತು ಸರ್ ಮತ್ತೇನು ಅಂತಂದ್ರೆ ಆಮೇಲೆ ಭಿಕ್ಷಾ ಬೇಡ್ಕೊಂಡು ಬರಬೇಕು ಅಡಿಗೆ ಮಾಡಬೇಕು ತಂದಿರ್ಬೇಕು ಮತ್ತೆ ಒಂದು ವಿಚಾರ ಬಂದ ರಾಮ ಇಲ್ಲೇ ಇಟ್ಕೊಂಡಿರ್ಬೇಕು ನಿಮ್ಗೆ ಯಾರು ಹೆಜ್ಜೆ ಬರ್ಲಿಕ್ಕೆ ಆಗ್ಬೋದ ನಾನು ಹಂಡಿ ಬರ್ತೀನಿ ಬರ್ಕೊಂಡು ಪ್ರಶಸ್ತಿ ಹೋಗ್ಬೇಕಾ ಆಯ್ತು ಅಂದ್ರೆ ಬಂದು ಸೇರಿದ್ರೆ ಆಗ್ತಾರೆ ಆಯ್ತು ರಾಮದೇವ್ ಬಂದರು ರಾಮ ಲಕ್ಷ್ಮಣ ಸೀತಾ ಮಾರುತಿ ಬಂದು ಊಟ ಮಾಡಿದ್ರು ಮತ್ತೊಂದು 2 ದಿವಸ ನಡೀತು ಒಂದು ದಿವಸ ರಾಮನ್ ಕೇಳಿದ ರಾಮ ಅಲ್ಪ ನಾವು ಸಣ್ಣ ಅಡಿಗಾಗ ಕಟ್ಕೊಂಡು ಅರಳದ ಕಟ್ಕೊಂಡು ಕಟ್ಟಿದ್ದಾರೆ ಊರಲ್ಲಿ ಒಂದು ಭಿಕ್ಷಾ ಬೇಕು ನೀ ಬೇಡ ಈ ಲಕ್ಷ್ಮಣ ಮಾರುತಿ ಏನ್ ಮಾಡ್ತಾರೆ ಸ್ವಲ್ಪ ಏನಾದ್ರು ಸಹಾಯ ಮಾಡಬೇಕಿಲ್ಲ ಏನ್ ಮಾಡಬೇಕು ಮಾರುತಿ ಹೋಗಿ ಕಟ್ಟಿಗೆ ಹಾಕ್ಸೋಣ ಲಕ್ಷ್ಮಣ ಹೋಗಿ ಭಿಕ್ಷಾ ಬೇಕು ಬಂದು ನಾವೇ ಮಾಡ್ತೇವೆ ಆಯ್ತು ಭಗವಂತನು ಸರಿ ವರ್ಷ ನಾನು ಎಷ್ಟೋ ಸರಿ ಹೇಳ್ತೀನಿ ಆ ಗೋಪಿಕಾ ಸ್ತ್ರೀಯನ್ನು ಒಂದು ಬಟ್ಟಲ ಮಜ್ಜಿಗೆ ಸಲುವಾಗಿ ಆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂತಹ ಪರಮಾತ್ಮನನ್ನು ತಮ್ಮ ಅಂಗಳದೊಳಗೆ ಹೆಂಗೆ ಬೇಕು ಅಂದ್ಕೊಳ್ಳುತ್ತದೆ
ಕುಣಿ ಕೃಷ್ಣ ಬಜಿಗೆ ಕೊಡ್ತೀವಿ. इन सामान्य हुई कृष्ण भी आज तक आज भी कृष्ण वही है, उसका नाम भी वही है, लेकिन हम गोपी नहीं बन रहे, कृष्ण हम नहीं और नाम वो अलग सब वो भी आते हैं. ಮತ್ತೊಂದು ಎರಡು ಸೀನ್ ಮಾಡಿದ್ರು ಮುಂದೊಂದು ಸ್ವಲ್ಪ ಅಲ್ಲ ಇವರು ಸೀತಾಮಾತ ಇದ್ದಲ್ಲ ಅಡಿಗೆ ಮಾಡಲು ರೂಢಿ ಅದಲ್ಲೋ ಇವರು ಕೇಳ್ತ ನೋಡಿ ಕನ್ಯಾ ಪರೀಕ್ಷಾಕ್ ಹೋದಾಗ ಕೇಳ್ತ ಹುಡುಗಿ ಅಡಿಗೆ ಮಾತಾಡೋ ಇದ್ರು. ಹಂಗ ಒಂದು ಕನ್ಯಾ ನೋಡ್ಲಿಕ್ಕೆ ಹೋಗಿದ್ರು, ಹುಡುಗಿನ ತಂದಿ ಮಗ ಆ ಹುಡುಗ ಅಪ್ಪ ಅಮ್ಮ ಅವನಿದ್ರು ಹೋಗೆಲ್ಲ ಇದು ಅದು ಕೇಳಿದ್ರು ಹುಡುಗಿ ಅಡಿಗೆ ಮಾಡಿ ಬರ್ತದೆ ಇದ್ರೆ ಇತ್ತಿದ್ದಾಗ ಅಡಿಗೆ ಮಾಡಿ ಬರೋದು ಬಹಳ ಗೊತ್ತಿಲ್ಲ ಕೇಳಿದ ಅವ್ರದ್ದು ಬರ್ತದೆ ಏನೇನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನು ಝಂಡ ಅಡಿಗೆ ಮಾಡ್ತಾರೆ ಏನು ಝಂಡ ಮಾಡ್ತಾರೆ ಇವತ್ತು ಅಡಿಗೆ ಅಡಿಗೆ ಮಾಡಿದೆ ಅಡಿಗೆ ಮಾಡಿ ಇವೆಲ್ಲ ಊಟ ಕೂತಾರೆ ಮುಂಚೆ ಉಪ್ಪು ಹಾಕಿದ್ರು ಉಪ್ಪಿನಕಾಯಿ ಹಾಕಿದ್ರು ಚಟ್ನಿ ಪುಡಿ ಹಾಕಿದ್ರು ಚಟ್ನಿ ಹಾಕಿದ್ರು ಆಮೇಲೆ ಅನ್ನ ತೊಗೊಂಡು ಹಾಕಿದ್ರು ತುಪ್ಪ ಹಾಕಿದ್ರು ಝುಳ್ಕ ಹಾಕಿದ್ರು ಝುಳ್ಕ ಹಾಕಿದ್ರು ಪಾಪ ಊಟ ಮತ್ತೆ ಅನ್ನ ತಗೊಂಡ್ಬಂದು ಮತ್ತೆ ಝುಳ್ಕ ತಗೊಂಡ್ಬಂದು ಉಂಡ್ರು ಮತ್ತೆ ಮೂಗೇಶ್ವರ ಅನ್ನ ತಗೊಂಡು ಮತ್ತೆ ಝುಳ್ಕ ತಗೊಂಡ್ಬಂದು ಅಂದ್ರೆ ಈಗ ಮತ್ತೆ ಬೇರೆ ಏನ್ ಮಾಡೇ ಅದೇ ನಾವು ಮುಂಚೆ ಇರ್ತೀವಲ್ಲ ಏನು ಝಡ್ ಮಾತ್ರ ಏನು ಝಡ್ ಅಂದ್ರೆ ಅದು ಅನ್ನ ಝಡ್ ಅಂತ ಝುಳ್ಕ ರಾಮದೇವ್ರಿಗೆ ಕೇಳಿದ ಅಜ್ಞಾನ ಏನು ಅಂದ್ರೆ ಇವ್ರಿಗೆ ಅಡಿಗೆ ಮಾಡೋ ರೂಢಿ ಅದ ಇಲ್ಲ ಅವ್ರ ಮನೆಯಿಂದ ಬರುವುದನ್ನೆಲ್ಲ ಕರ್ಕೊಂಡು ಬಂದ್ರೆ ಸೀತಾದೇವಿ ಅಡಿಗೆ ಮಾಡಿ ಇವತ್ತು ಚಾಮರಾಜಲ್ಲಿ ಸೀತಾದೇವಿ ಅಡಿಗೆ ಮಾಡಿರೋ ಅಡಿಗೆ ಮನೆ ಅಂತಿದೆ. ರಾಮಾಯಣ ಪ್ರಸಂಗ ಅಂದ್ರೆ ಇದು ಸಮರ್ಥ ಜೀವನದ ಪ್ರಸಂಗ. ದಿನ ಸೀತಾದೇವಿ ಅಡಿಗೆ ಮಾಡಬೇಕು ಪಾಪ ಮುಂದೆ ಕಂಡು ಹೊಡಿಬೇಕು. ಇವರಿಬ್ರು ರಾಮ ಮತ್ತು ಅಜ್ಞಾನ ಕುತ್ಕೊಂಡು ಹರಕೆ ಹೊಡಿಬೇಕಿದ್ರು ಮಸ್ತ್ ಹಾಕೊಂಡು ಇವನಿಗೆ ಪೂಜಿಲ್ಲ ಪುರಸ್ಕಾರ ಇಲ್ಲ ಕಾಕ್ರಾಂತ ಇಲ್ಲ ಭಜನಿಲ್ಲ. ಒಂದೆರಡು ದಿವಸ ಸೀತಾದೇವಿ ಎಲ್ಲ ಜೋಳದ ರೊಟ್ಟೆ ಮುನ್ನಾ ದಿವಸ ಮಾಡಿದ್ರು ರೊಟ್ಟಿ ಉಳಿದಿದ್ರು. ಅದನ್ನ ಏನ್ ಮಾಡ್ತಾರಲ್ಲ ಮುರಿದಾಕ್ತಾರ ಕಣ್ಣ ಪುಡಿ ಮಾಡಿ ಅದಕ್ಕೆ ಒಗ್ಗರಣೆ ಕೊಡ್ತಾರೆ, ಸಾರು ಹಾಕಿ ಒಗ್ಗರಣೆ ಕೊಡ್ತಾರೆ, ಅದಕ್ಕೆ ಕಾಲ ಅಂತ. ಆ ರೀತಿಯಾಗಿ ಏನ್ ಮಾಡಿದ್ರು ಅಂದ್ರೆ ಕಾಲ ಮಾಡಿದ್ರು ಸೀತಾದೇವಿ. ಮತ್ತೆ ಕಾಲ ಭಕ್ತಿ ಬಡಿಬೇಕು ಅಂತ ತಿಳ್ಕೊಂಡು ಅವ್ರದ್ದು ಭಕ್ತಿಯಿಂದ ಕಾಲ ಮಾಡಿದ್ರು. ಆಮೇಲೆ ಬಡಿಸಿದ್ರಲ್ಲ, ಬಡಿಸಿದ ಕೂಡಲೇ ರಾಮ ಸೀತಾ ಅಥವಾ ರಾಮ ಸಮರ್ಥ ಶಿಷ್ಯರು ಲಕ್ಷಣ ಪ್ರಸಂಗವಾಗಿ ಒಂದು ಪ್ರಸಂಗ ನೋಡಿದ್ರೆ ಆಶ್ಚರ್ಯ ಅನಿಸುವಂತ ಅದೆಲ್ಲ ಪ್ರಸಂಗದ ಹಿಂದಿರ್ತಕ್ಕಂಥ ಒಂದೇ ಒಂದು ಭಾವ ಏನು ಅಂದ್ರೆ ನಿಷ್ಠಾ. ಏನ್ ನಿಷ್ಠಾ? ಸಮರ್ಥದ ಬಗ್ಗೆ ಒಂದು ನಿಷ್ಠಾ ಇದೆ. ಅದೆಲ್ಲ ಪ್ರಸಂಗದ ಹಿಂದಿರುವ ಒಂದೇ ಒಂದು ಲಕ್ಷಣವಾಗಿರ್ತಕ್ಕಂಥ ಒಂದು ಭೂಮಿಕಾ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನಿಷ್ಠಾ, ಸದ್ಗುಣ ವಿಷಯದಲ್ಲಿರ್ತಕ್ಕಂಥ ವಿಶ್ವಾಸ, ಶ್ರದ್ಧಾ ಮತ್ತು ನಿಷ್ಠಾ ಇವು ಮೂರು ಬೇರೆ ಬೇರೆ ಭೂಮಿಕಾ ಡೈಮೆನ್ಷನ್ ಬೇರೆ ಬೇರೆ. ವಿಶ್ವಾಸ ಅಂದ್ರೆ ಉಗಿ ಇದ್ದಾಗ
ಇವತ್ತು ಈ ಫಲಕದ ಇನ್ನೊಂದು ಫಲಕ ಶ್ರದ್ಧಾ ಅನ್ನೋದು ನೀರಿದ್ದಾಗ ಅವು ಈಗಿದ್ರು ಗಟ್ಟಿ ಅದರ ಬದಲಾಗ್ತದೆ. ನಿಷ್ಠಾ ಅನ್ನೋ ಬರ್ಫ್ ಇದ್ದಾಗ ಅದಕ್ಕೆ संत भेटणे कठीण, भेटले तरी त्यांच्याविषयी निष्ठा बसणे अगदी कठीण. भेटल्यावर कठीण, भेटल्यावर विषय निष्ठा होऊन टाकून निघून कठीण होते हे ये निष्ठा महाराज विषय ब्रह्मानंद महाराज ये निष्ठा, आनंद सागर ये निष्ठा, भाऊसाहेब ये निष्ठा. कोणी भाऊसाहेब महाराज गेलं काय म्हणते या भाऊसाहेबांनी मला गुणी केले. भाऊसाहेब ते महाराज हेडू भेटी या भाऊसाहेबांनी मला ऋणी केले. ही भाऊसाहेबांना ऋणी मानली. ಎದಕ್ಕೆ ಋಣಿ ಮಾಡಿ? ಕೇವಲ ಈಗ ನಿಷ್ಠೆಯೇ ಋಣಿ ಒಂದು ನಿಷ್ಠಾದಿಂದ ಯಾಕಿಲ್ಲ ಅನ್ನೋದು ಹೇಳೋದಿಲ್ಲ. ಕೊನೆಗೆ ಒಂದು ದಿವಸ ಎಲ್ಲ ಕಾಲ ಹಾಕಿದ್ವಲ್ಲ ಅಕ್ರೀರು ಅವಾಗ ಬಡಬಡ ಇಲ್ಲ ಅಜ್ಞಾನ ಅಂತ ಅದನ್ನು ಬಟ್ಟದಲ್ಲಿ ತುಂಬಿಕೊಂಡು ಎದ್ದು ನಮ್ಮ ಗುರುಗಳಿಗೆ ನಮ್ಮ ಸದ್ಗುರುಗಳಿಗೆ ಬಹಳ ಸೇರ್ತದೆ. ಅವ್ರಿಗೆ ಕೊಡ್ತಾನೆ ಆಗ್ತಿಲ್ಲ ಅದು ಸಹ ಅವ್ರು ಎದ್ದಿದ್ದಾರೆ, ನೀ ಎದ್ದಿದ್ದೀರಿ. ಅವ್ರಿಗೆ ಅಯೋಧ್ಯದಲ್ಲಿ ಮಧ್ಯಾಹ್ನ ಆನ್ಮೀಕ ಮಾಡ್ತಾ ಇದ್ದಾರೆ. ಶರೀರ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ. ಮಾಡಬಾರ್ದು. ನೀವು ಚಾಪಡದಲ್ಲಿದ್ದೀರಿ ಹೇಗೆ ಅದಕ್ಕೆ ಯೋಚನೆ ಮಾಡೋದು. ಮತ್ತೇನ್ ಮಾಡೋದು? ಒಂದು ಸೆಕೆಂಡ್ ಹೋಗ್ಬೋದು ನಾವು. ಹೆಂಗ ಇವಿದ್ದಾಗ ಮಾಡ್ತಿಲ್ಲ ನಿಲ್ಪಾಯಿ ಮಾತು ನಮ್ಮ ಮಕ್ಕಳ ದಿನ ಆಗ್ತದೆ. ನಮ್ಮ ಮಕ್ಕಳು ಹೆಂಗ್ ಬರ್ಕೊಡುತ್ತೆ ಮಾಕೆ ಹೆಂಗ್ ಬರ್ತೀವಿ ಪಟ್ಟಂತ ಆಗಿದ್ರು ಶರೀರದಲ್ಲಿ ದಾಟಿ ಬಂದು ಒಂದು ಗಿಳಿಸಿದ್ರು ಮಾಪಿ ಅಲ್ಲೋಗ ನೀವು ಸದ್ಗುರುಗಳಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ. ಹೋಗು ಯಾರು ಕರ್ಕೊಂಬಂದ ಅಂತ ಹೇಳ್ಬೇಡ. ಸಮರ್ಥರು ಪಟ್ಟ ಇಟ್ಕೊಂಡಿದ್ರು ಸಮರ್ಥರು ಇದೇನು ಏನಿದು ಅದು ತಮಾಷೆ ಇರುತ್ತಿಲ್ಲ. ಅದು ಭಕ್ತರಿಲ್ಲ. ಅದು ಅವತ್ತು ಈ ಬಲ್ಲಿ ಹೆಂಗ ಅಲ್ಲಿರ್ತಾರಲ್ಲ ಅವ್ರು ಯಾರು ಕರ್ಕೊಂಡು ಬಂದ್ರೆ ಕೇಳಬೇಡ. ಸಮರ್ಥರು ನಮ್ಮಲ್ಲಿ ಒಂದು ಶಾಸ್ತ್ರ ನಮಸ್ಕಾರ ಮಾಡಿದರೆ ಅವರು ಮಾತಿಯಲ್ಲ ನಿನಗೆ ನಾವು ಶಿಷ್ಯನ ಸಲುವಾಗಿ ಬಹಳ ತ್ರಾಸ ಆಗ್ತದೆ. ನಮಗೆ ಏನೇನು ತ್ರಾಸ ಆಗಿಲ್ಲ. ಖರೇ ತ್ರಾಸ ಆಗಿದ್ದು ಸೀತಾಮನವರಿಗೆ ಕಣ್ಣೆಲ್ಲ ಉಪ್ಪಿ ಇದುವಾಗಿರ್ತ ಪ್ರತಿ ದಿವಸ ಬಲಿ ಊದಿ ಕಣ್ಣೆಲ್ಲ ಬಾತಾಗಿ ಬಾತಂಗಾಗಿರ್ತಾವ. ಕಣ್ಣಾಗಿದ್ದ ನೀರು ಸೋರ್ತಿರ್ತಾವ. ದಯವಿಟ್ಟು ಊರ ಬಂದು ನಮ್ಮಲ್ಲಿ ಕೈಯಾಗಿದ್ದ ಬಿಡಿಸಿರ್ತಾರ. ಅವರ ಸಮರ್ಥನ ಗಟ್ಟಿ ಹಾಕೊಂಡು ಭಾಗ್ಯದ ನಾ ಯಾಕೆ ಹೇಳ್ತೀನಿ ಅಂದ್ರೆ ಭಾವದ ಎಂತ ಲಕ್ಷ್ಯ ಬಿಟ್ಟ ಭಗವಂತನ ತಿಳಿಸು. ಅರ್ಥಾತ್ ಏನು ಅಂತಂದ್ರೆ ನಮಗೊಂದು ಅತ್ಯಂತ ಪ್ರೇಮ ಭಾವದಿಂದ ಪೂಜೆ ಮಾಡ್ಲಿಕ್ಕೆ ಬರಂಗೆ, ಭಗವಂತನ ಪೂಜೆ ಮಾಡ್ಲಿಕ್ಕೆ ಬರಂಗೆ ನಮಗೆ ಏನು ಭಾವ. ಭಗವಂತನ ಪೂಜೆ ಮಾಡಿದವರು ಅತ್ಯಂತವರಾಗೋದಿಲ್ಲ. ಶಿವಾನಂದ ಹರಿಯಲ್ಲಿ ಶಂಕರಾಚಾರ್ಯ ಅರ್ಥ ಇರುವುದಿಲ್ಲ. ಮಾರ್ಗಾವರ್ತಿತ ಪಾದುಕಾ ಪಶುಪತೆ ರಂಗಸ್ಯ ಕೂಚಾಯತೆ ಗಂಡು ಶಾಂತು ನಿಷೇಚನ ಪುರರಿಪೋ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕವಲಂ ನವ್ಯೋಪಹಾರಾಯತೆ ಭಕ್ತಿಕ್ಕಿನ್ನ ಕರೋತ್ಯಮೋ ವನಚರೋ ವೆನುಕನಪ ವನಚರೋ ಭಕ್ತಾವ ದೌಸಾಯತೆ. ಶಂಕರಾಚಾರ್ಯ ವೇದ ಕಣ್ಣಪ್ಪನ ಶ್ಲೋಕ ಬರೀತಾರೆ. ಮಾರ್ಗಾವರ್ತಿತ ಪಾದುಕಾ ಪಶುಪತೆ ರಂಗಸ್ಯ ಕೂಚಾಯತೆ. ಚಪ್ಪಲಿನಿಂದ ಏನ್ ಮಾಡಿದ ಪಾದರಕ್ಷೆಗಳಿಂದ ನಿಯುಕ್ತವಾಗಿರುವ ಪಾದದಿಂದ ನಿರ್ಮಾಣ ಕಂಡ ಗಂಡು ಶಾಂಪು ನಿಷೇಚನ ಪುರರಿಪೋ ದಿವ್ಯಾಭಿಷೇಕಾಯತೆ.
ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕವಳ ನವ್ಯೋಪಹಾರ ಆಯಿತೆ. ತಿಂದು ಓದತಕ್ಕಂಥ ಮಾಂಸಕೊಂಡು ಅವನಿಗೆ ನವ್ಯ ಉಪಹಾರ ಆಯಿತು. ಶಂಕರಾಚಾರ್ಯ ಬರೀತಾರೆ, ಭಕ್ತಿ ಚಿನ್ನ ಕರೋತ್ಯರೋ ವರಜರೋ, ಭಕ್ತಿಯೇ ಮಾಡಬೇಕು, ಭಾವನೆ. ಸಾಕ್ರಟಿಸ್ ಎಲ್ಲ ಹರಿಯಲ್ಲಿ ಆ ವಿಷಾದ ಬರುತ್ತೆ. ವಯಂ ಯದನ್ನಾಹ ದೇವಾಪಿ ತದನ್ನಾಹ, ನಾವು ಯಾವಾಗಲೂ ಭಗವತ್ವದ ಆ ಪ್ಲೇಟೋ ಒಂದ್ ಕಡೆಗೆ ಏನ್ ಹೇಳಿದಾನೆ ಅಂತಂದ್ರೆ, ಪ್ಲೇಟೋ, ಸಾಕ್ರಟಿಸ್, ಅರಿಸ್ಟಾಟಲ್ ಮನುಷ್ಯರನ್ನು ಗುಣಗಳ ಅರ್ಥ ಲಕ್ಷಣಗಳನ್ನು ಹೇಳುವಾಗ ಹೇಳ್ತಾನೆ. ಏನು ಅಂದ್ರೆ ಅನೇಕ ಲಕ್ಷಣಗಳಲ್ಲಿ ಮ್ಯಾನಿಗೆ ಟಾಕಿಂಗ್ ಎನಿಮಲ್, ಮ್ಯಾನಿಗೆ ವರ್ಕಿಂಗ್ ಎನಿಮಲ್, ಮ್ಯಾನಿಗೆ ಥಿಂಕಿಂಗ್ ಎನಿಮಲ್, ಮ್ಯಾನಿಗೆ ಪೊಲಿಟಿಕಲ್ ಎನಿಮಲ್, ಮ್ಯಾನಿಗೆ ಸೋಷಿಯಲ್ ಎನಿಮಲ್, ಮ್ಯಾನಿಗೆ ಸೆಂಟಿಮೆಂಟಲ್ ಎನಿಮಲ್, ಹಿಂಗೆ ಅನೇಕ ಲಕ್ಷಣಗಳು. ಅದು ನಮ್ಗೆ ಏನು ಹೇಳಬೇಕಾಗಿತ್ತು, ಮ್ಯಾನಿಗೆ ಥಿಂಕಿಂಗ್ ಎನಿಮಲ್, ಮ್ಯಾನಿಗೆ ರಾಷ್ಟ್ರಲ್ ಎನಿಮಲ್, ಬುದ್ಧಿಜೀವಿ. ಆದ್ರೆ ಶೋಕಾಂತಿಕ ಏನದ ನಮ್ಮ ಜೀವನದ್ದು ಅಂತ ಈ ಬುದ್ಧಿನ ನಮ್ಮನ್ನು ಕಾಣಿಸ್ತಾ ಇದೆ. ಈ ಬುದ್ಧಿ ಸರಿಯಾದ ದಿಶೆಯಲ್ಲಿ ಹೋದು ಒಳ್ಳೆಯದು. ಮಹಾರಾಜರು ಬುದ್ಧಿ ಅಂದ್ರೆ ದುಧಾರ ತಲವಾರ ಇರ್ತಕ್ಕ, ಎರಡೂ ಕೈಗೂ ಧಾರ ಇರ್ತಕ್ಕಂಥ ಖಡ್ಗಿದ್ದಂಗೆ. ಇತ್ಲಾಗ ಹೊಡೆದ್ವಿ ಶತ್ರು ನಾಶ, ಇತ್ಲಾಗ ಹೊಡ್ಕೊಂಡ್ವಿ ಅರ್ಥಾತ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವತ್ತು ನಮ್ಮ ಬುದ್ಧಿ ಶಾಸ್ತ್ರ ನಾವು ಬಹಿರ್ಮುಖವಾಗಿರ್ತಕ್ಕಂಥ ಪ್ರಪಂಚದ ಕಡೆಗೆ ಏನ್ ಮಾಡಬೇಕಂತೀವಿ ಅಂದ್ರೆ ಮುಖ ಮಾಡಿಕೊಂಡು ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಈ ಹೊರಗಿನ ಪ್ರಪಂಚದಲ್ಲಿ ಕೇಂದ್ರೀಕರಿಸಿರೋದ್ರಿಂದ ಈ ವಿಜ್ಞಾನದ ಆವಿಷ್ಕಾರ. ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಈ ಹೊರಗಿನ ಪ್ರಪಂಚದಲ್ಲಿ ಕೇಂದ್ರೀಕರಿಸಿರೋದ್ರಿಂದ ಈ ವಿಜ್ಞಾನದ ಆವಿಷ್ಕಾರ ಆಗಿದೆ. ಅದರ ಬುದ್ಧಿಶಕ್ತಿಯನ್ನು ತನ್ನ ಅಂತರಂಗದಲ್ಲಿ ಕೇಂದ್ರೀಕರಿಸಿರೋ ಅಧ್ಯಾತ್ಮದ ಆವಿಷ್ಕಾರ. ಇವತ್ತು ವಿಜ್ಞಾನದ ಆವಿಷ್ಕಾರವನ್ನು ನಾವು ಎಷ್ಟು ಸೃಷ್ಟಿಯಾಗಿದೆ ಅನ್ನೋದು ನಮ್ಮ ಕಲ್ಪನಾ. ವಿವೇಕಿಗಳಿಗೆ ಕಲ್ಪನಾ, ಅವಿವೇಕಿಗಳಿಗೆ ಅವಿವೇಕಿಗಳ ಏನೋ ಒಂದು ತಿಳ್ಕೊಬಿಟ್ಟಾರೆ. ಮಜಾ ಅದ, ಮಜಾ ಅಂದ್ರೆ ಅದು ಮೂರ್ಖತನ, ಅಜ್ಞಾನ, ಅವಿವೇಕ. ಇಂಥ ದೇವ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಪಡ್ಕೊಂಡು ನಾವು ಮುಖ್ಯವಾಗಿ ಮಾಡಬೇಕಾದೇನು ಅನ್ನುವಂಥ ಕಲ್ಪನೆ ಇಲ್ಲದೆ ಇರ್ತಕ್ಕಂಥ ಶೋಕಾಂತಿಕ. ಯಾವ ಮನುಷ್ಯನಿಗೆ ಚಟ್ನಿ ಭಕ್ತಿಗೆ ನಮ್ಮ ಕಡೆಗೆ ಅಂತಾರೆ, ಅನ್ನ ಸಾರು ಗುಂಪು ಚಾಪಿ ಮೇಲೆ ಗಣಪ ನಿಂತು ಅನ್ನುವಂಥ ಶ್ರೀಮಂತ ಯಾವಾಗ ಯಾವ ಮನುಷ್ಯನಿಗೆ ಬೇಕರಿ ಒಳಗೆ ಬೇಕಾದ ಫೋನ್ ಗಾಡಿ ಮೇಲೆ ಒಳ್ಳೆಯದು ನಿಂತಿರುವುದಿಲ್ಲೋ ಅವನಂತ ದರಿದ್ರ. ಛತ್ರಪತಿ ಶಿವಾಜಿ ತುಕಾರಾಮ ಮಹಾರಾಜನಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ವಸ್ತು ಮಡಿವಿ ಪಟ್ಟು ಕಳಿಸಿದ ತುಕಾರಾಮ ಮಹಾರಾಜ ಇವೆಲ್ಲ ವಿಲಕ್ಷಣ ವಿಭೂತಿ ನಮ್ಮ ದೇಶದ ಐಶ್ವರ್ಯ. ಎಷ್ಟೇ ನಮ್ಮ ದೇಶದ ಏನು ಅಂತಂದ್ರೆ ಪ್ರೌಢಿಮೆಯ ಒಂದು ಸಂಕೇತ. ನಮ್ಮಂತ ಕೋಟಿ ಕೋಟಿ ಜನ ಆಗಿ ಹೋಗುವುದು ಒಂದೇ ಅಂತ ಒಂದು ದಿವ್ಯವಾಗಿರ್ತಕ್ಕಂಥ ರತ್ನ ಆಗಿ ಹೋಗುವುದು ಒಂದೇ. ಮಹಾರಾಜರಿಗೆ ಸಾಮಾನ್ಯ, ಬ್ರಹ್ಮಾಂಡ ಮಹಾರಾಜರಿಗೆ ಸಾಮಾನ್ಯ ಶತಕಾಲು ಶತಕಗಳಾಗೂ ಸಹಿತ ಯಾರ ಹೆಸರು ನಾವು ಅತ್ಯಂತ ಗೌರವದಿಂದ ತಗೋತೀವೋ ಆ ವ್ಯಕ್ತಿತ್ವ ಏನು, ಆ ವ್ಯಕ್ತಿತ್ವದ ವೈಶಿಷ್ಟ್ಯ ಏನು ಅನ್ನೋದು ನಾವು ತಿಳಿದು ಬಹಳ ಕಠಿಣ. ನಾವು ಬರೀ ಒಂದು ಬುದ್ಧಿ ನಮಾಯಿಸಿದ್ವಿ, 4 ಅಕ್ಷರ ಓದಿದ್ವಿ, ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್, 4 ವಿಚಾರಗಳನ್ನು ತಲೆಯಾಗಿ ತುಂಬಿಕೊಂಡು ನಾವು ಬಹಳ ದೊಡ್ಡ ಶಾಲೆಯನ್ನು ಅನ್ಕೋತೀವಿ. ಅದು ನಮ್ಮ ಜೀವನ ಅರ್ಥ, ನಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳಿ. ವಿವೇಕಾನಂದ ಹೇಳಿದ್ರು, ನಮ್ಮ ಬುದ್ಧಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುವುದ ನಮ್ಮ ಅಂತಃಕರಣದ ಭಗವಂತನ ಸಾಕ್ಷಾತ್ಕಾರ. ನಾವು ಬುದ್ಧಿಯ ಮಟ್ಟದಿಂದ ಅಂತಃಕರಣ ಮಟ್ಟ ತಿಳಿಬೇಕು ಅಂದ್ರೆ ಮಾತ್ರ ಶಕ್ಯ, ಅದರ ಹೊತ್ತು ಇದೆ ಶಕ್ತಿ ಇಲ್ಲ. ಉದಾಹರಣೆ ಹೊರಗೆ ಹೋಗಿದ್ದು ಮನುಷ್ಯನ ಜೀವನದಲ್ಲಿ ಕ್ರಾಂತಿ ಹೆಂಗಾಗ್ತದೆ. ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಜಾಗೃತ ಆಗುವುದೇ ಜೀವನದಲ್ಲಿ ಕ್ರಾಂತಿ ಆಗ್ತದೆ.
ಒಂದು. ಎರಡನೇದೇನು ಅಂದ್ರೆ ಜೀವನದಲ್ಲಿ ಸತ್ಸಂಗ ಸಿಗ್ತಿರೋದ್ರ ಕ್ರಾಂತಿಯ. ಮೂರನೇದೇನು ಅಂದ್ರೆ ಜೀವನದಲ್ಲಿ ಆಘಾತಗಳು ಆಗ್ಲಿಕ್ಕತ್ತೋದ್ರ ಕ್ರಾಂತಿಯ. ಯಾವ್ದಾದ್ರು ಒಂದು ಆಗ್ಬೇಕು, ಸತ್ಸಂಗ ಪ್ರಾಪ್ತ ಆಗ್ಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಸತ್ಸಂಗದಿಂದ ನಿಧಾನವಾಗಿ ನಿಸ್ಸಂಗತ ಮಹಾರಾಜ ಜೀವನದಲ್ಲಿ ಆಘಾತದ ಮೇಲೆ ಆಘಾತ ಅಂತಃಕರಣದಲ್ಲಿ ಕ್ರಾಂತಿ ಆಗ ಜೀವನದ ದಿಶಾ ಬದಲಾಗ್ತದೆ, ಬುದ್ಧಿಯ ದಿಶಾ ಬದಲಾಗಿ. ಕೃಷ್ಣ ದುರ್ಯೋಧನ ಅನೇಕ ಪ್ರಕಾರದಲ್ಲಿ ವಿಷಯ. ದುರ್ಯೋಧನ ಹಿಂಗಲ್ಲ ಈ ಶಾಸ್ತ್ರ ಹಿಂಗೆ ಹೇಳಿದ, ಆ ಶಾಸ್ತ್ರ ಹಿಂಗೆ ಹೇಳಿದ. ಅವಾಗ ದುರ್ಯೋಧನ ಪೂರ್ಣ ಕೇಳ್ತಾರೆ, ಕೃಷ್ಣ ಈ ಹೇಳುವುದೆಲ್ಲ ಹೇಳ್ತಾರೆ. ಅದು ನಾನು ಸಣ್ಣವಿದ್ದಾಗ ಎಲ್ಲ ವ್ಯಾಹಾರ ಮಾಡಿಬಿಡ್ತೀನಿ. ನಮಗೂ ಗೊತ್ತಾಗಿಲ್ಲ ಶ್ಲೋಕ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಕೇನಾಪಿ ದೇವೇನ ಹೃದಯಸ್ಥಿತಿಯ ಯಥಾರ್ಥವತ್ತು ಯಾವುದು ದುಷ್ಟ ಶಕ್ತಿಗಳ ಅಂತರ್ಗತ ಹಾಕಿಕೊಂಡು ಎತ್ತ ಯಾವುದು ಮಾಡ್ತಾರೆ. ನಾವು ಅಪ್ಲಾಗ ನಾವು ಹೋಗ್ಲಿಕ್ಕಂತೀವಿ, ಏನ್ ಮಾಡ್ತೀವಿ? ನಿನ್ನ ವಿಚಾರಕ್ಕನುಸಾರವಾಗಿ ನಡಿಬೇಕು ಅನ್ನೋದನ್ನ ಅಪೇಕ್ಷೆ ಇದ್ರೆ ನಮ್ಮ ಬುದ್ಧಿಯ ವಿಷಯ ಬದಲ. ಬುದ್ಧಿಯ ದಿಶಾ ಮಾಡತಕ್ಕಂಥ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇಲ್ಲ. ಯಾಕೆ ಸತ್ಪುರುಷ ಸದ್ಗುರುಗಳ ಕಡೆಗೆ ಸತ್ಪುರುಷ ಮಾತ್ರ ಮನುಷ್ಯನ ಜೀವನದ ಬುದ್ಧಿಯ ದಿಶಾ ಬದಲು ಮಾಡಲಿಕ್ಕೆ ಶಕ್ತಿಯಿಂದ ಹೊರತು ಭಗವಂತನೂ ಶಕ್ತಿ. 18 ಅಧ್ಯಾಯ ಭಗವದ್ಗೀತಾ ಹೇಳಿ ಭಗವಂತ ಕೊನೆಗೆ ಹೇಳ್ತಾ ಇರೋದು ಏನು ಅಂದ್ರೆ ವಿಮರ್ಶೆಯಿಂದ ಅಶೇಷೇವ ಯಥೇಚ್ಛಸಿ ಕಥ. ನಮ್ಮ ವಿಚಾರ ಮಾತ್ರ ಸತ್ಪುರುಷ ಸತ್ಪುರುಷ ನಿಧಾನವಾಗಿ ನಮ್ಮ ಬುದ್ಧಿಯ ದಿಶಾ ಬದಲ. ತುಕಾರಾಮ ಮಹಾರಾಜರಿಗೆ ಛತ್ರಪತಿ ಶಿವಾಜಿಗೆ ಖಾಸ್ ತಂದುಕೊಟ್ಟಿದ್ದಾರೆ. ತುಕಾರಾಮ ಮಹಾರಾಜ ಬಂದು ನೋಡಿದ್ದಲ್ಲ, ಇವೆಲ್ಲ ನಮಗೆ ಉಡುಗೊರೆ. ಅವಾಗ ಹೇಳಿದ್ರು, ಇದರೊಳಗೆ ಏನದ ಸಮಾಧಾನ तेथे काय वसे आम्हा अर्थात येथे आम्ही भिकारी तरी वैकुंठाचे आम्ही येथे भिकारी प्रपंच दृष्टीवर भिकारीवरती काणस्थितले आज वैकुंठला सर्व भिकारी संत सत्पुरुष करे आम्हा विष्णुदासांना हे प्रतीकासना भगवंत भक्त राहिलो त्याला म्हणले एक दर्शवेशन ಯಾಕೆ ಕತ್ತಿಗೆ ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನಿದೆ ರಾಷ್ಟ್ರದ ಜ್ಞಾನಿದೆ ಥಿಂಕಿಂಗ್ ಮನುಷ್ಯ ಬುದ್ಧಿಜೀವಿ ಈ ಬುದ್ಧಿ ಒಂದು ದಿಶಾ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ವಿಚಾರ ಮಾಡಿ ಇದರೊಳಗೆ ನಮ್ಮ ಸಮಾಧಾನ ಆಗಿದೆ ಆಗಿಲ್ಲ ಅವುಗಳನ್ನ ನಾವೇನ್ ಮಾಡಬೇಕು. ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವು ಸದ್ಗುರುಗಳಿಗೆ ಶರಣ ಹೋಗ್ಬೇಕು. ಸತ್ಪುರುಷರಿಗೆ ಶರಣ ಹೋಗ್ಬೇಕು. ಯಾರ ಜೀವನದಲ್ಲಿ ಸಮಾಧಾನ ಖಂಡಿತವಾದ ಸಮಾಧಾನ ಪ್ರಾಪ್ತ ಆಗಿದ್ದನೋ ಅಂಥವ್ರಿಗೆ ನಾವು ಶರಣ ಹೋಗ್ಬೇಕು. ಅವರು ಹಾಕಿಕೊಟ್ಟಿರುವ ಮಾರ್ಗವನ್ನು ಅನುಸರಿಸಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಾಧನೆ ನಿಷ್ಠಾಬೇಕು. ಶ್ರದ್ಧಾ ಬೇಕು. ಮಹಾರಾಜನ ವಿಚಾರಗಳನ್ನು ನಾವು ನಿಷ್ಠಾ ಬೇಕು. ಮಹಾರಾಜನ ವಿಚಾರಗಳನ್ನು ನಾವು ಶ್ರದ್ಧಾ ಬೇಕು. ನಮ್ಗೆ ಅನಿಸ್ಬೇಕು ಮಹಾರಾಜ ಹೇಳಿದ್ರು ಎಷ್ಟು ಸುಲಭವಾಗಿ ನಾಮಸ್ಮರಣೆ ಮಾಡಿ ಸಮಾಧಾನ. ಇವತ್ತು ನಮಗೆ ಬರೀ ಅರ್ಥ ಹೇಳಿದ್ರು ನಮ್ಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ಯಾವುದೋ ಒಂದು ಸತ್ಪುರುಷರು ಸಮಾಜದೊಳಗೆ ಲೋಕಸಂಘ ಕಾರ್ಯ ಮಾಡಬೇಕಾದ್ರೆ ಅವರೊಂದು ಪ್ರಶಸ್ತವಾಗಿರತಕ್ಕಂಥ ತಾತ್ವಿಕ ಭೂಮಿಕಾ ಏನಲ್ಲೋ ಈ ಬುದ್ಧಿವಂತ ಸಮಾಜದ ಮುಂದೆ ಇಡಬೇಕಾಗಿ ಬರ್ತದೆ ಅನಿವಾರ್ಯವಾಗಿ. ಆದ್ದರಿಂದಲೇ ಒಬ್ಬ ಸತ್ಪುರುಷರು ಒಬ್ಬ ಯಾವುದಾದ್ರೂ ಒಂದು ವಿಲಕ್ಷಣ ಪುರುಷನಿಗೆ ನಮ್ಮ ಶಿಷ್ಯನಿಗೆ ಪ್ರೇರಣೆ ಮಾಡಿ ಅಂತಹದ್ದೊಂದು ದಿವ್ಯವಾಗಿರುವ ಸಾಹಿತ್ಯವನ್ನು ಅವರಿಂದ ರಚನೆ ಮಾಡಿಸಿ ಅದು ಸಮಾಜದ ಮುಂದೆ ಪ್ರಯತ್ನ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಮೂಲಕ ಜಗತ್ತಿಗೆ ಅಂತ ಒಂದು ವಿಲಕ್ಷಣವಾಗಿರ್ತಕ್ಕಂಥ ವಿಚಾರಗಳ ಭೂಮಿಕೆ. ನಮ್ಮ ಮಹರ್ಷಿಗಳು ಎಷ್ಟು ಜನ ಶಿಷ್ಯರು
ಏನು ಅಂತಂದ್ರೆ ಹೀಗೆ ಅನೇಕ ಯಾವ ಸತ್ಪುರುಷರಾಗಿ ಹೋದರು. ನಿವೃತ್ತಿನಾಥರ ಶಿಷ್ಯರಾಗಿರ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿನಾಥರು, ಅವರು ಗುರುಗಳು ಯಾವ ಭೂಮಿಕಾ ರಚಿತರು ಆ ಭೂಮಿಕೆಯನ್ನು ಸಮಾಜಕ್ಕೆ ತಿಳಿಪಡಿಸುವುದರವಾಗಿಯೇ ಜ್ಞಾನೇಶ್ವರಿ ಸಮಾಜ ಹೆಂಗೋ ಆ ಮಹಾರಾಜರಿಗೆ ಅನಿಸ್ತೇ ಏನು ಅಂತಂದ್ರೆ ನಾನು ಬರೀ ನಾಮಸ್ಮರಣೆ ಮಾತನ್ನು ಹೇಳ್ತೀನಿ ಕಲೆ ಆದ್ರೆ ಮುಂದಿನ ಸಮಾಜದಲ್ಲಿ ಏನಾಗ್ತದೆ ಬುದ್ಧಿಯನ್ನು ಪ್ರಚುರವಾಗಿರ್ತಕ್ಕಂಥ ಒಂದು ಬುದ್ಧಿಯನ್ನು ಇದು ಆಗ್ತಾ ಇರೋದ್ರಿಂದಾಗಿ ಬುದ್ಧಿಯೇ ಪ್ರಾಶಸ್ತ್ಯ ಬರ್ತಾ ಇರೋದ್ರಿಂದಾಗಿ ಅದೇ ತಪ್ಪಾಗಿ ಅದರ ಬುದ್ಧಿ ಬಳಸುವಂತಂದ್ರೆ ವಿಲಕ್ಷಣ ಕೆಲಸ. ನಾವು ನೋಡ್ತೀವಿ ವೈಜ್ಞಾನಿಕ ಆವಿಷ್ಕಾರಗಳನ್ನು ಇದನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಏನು ಒಂದು ಮನುಷ್ಯ ಬುದ್ಧಿವಂತಿಲ್ಲ, ಮನುಷ್ಯನಿಗೆ ಬೆರಳಿನ ಮುಷ್ಟಿ ಆ ಗಾತ್ರದಲ್ಲಿ ಮುಷ್ಟಿಯ ಒಂದು ಮುಷ್ಟಿ ಗಾತ್ರದಲ್ಲಿರ್ತಕ್ಕಂಥ ಈ ಬೆರಳಿನ ಎಷ್ಟೇ ಜ್ಞಾನ ತುಂಬಿದೆ ಅಂತ ಹೇಳ್ತಾರೆ. ಮಾನವಶಾಸ್ತ್ರಕ್ಕನುಸಾರವಾಗಿ ಏನು ಅಂದ್ರೆ ನಮ್ಮ ಮೆದುಳಿನಲ್ಲಿ ಎಷ್ಟು ಬುದ್ಧಿಗೆ ವಿಚಾರ ಮಾಡತಕ್ಕಂಥ ಶಕ್ತಿಯನ್ನು ಅದು 1/10 ಮಾತ್ರ ನಾವು ಉಪಯೋಗ ಮಾಡಿಕೊಳ್ತೀವಿ. 9/10 ವೇಷ ವಿಚಾರ ಶಕ್ತಿ ಇದರೊಳಗಿಂದ ದಿವ್ಯವಾಗಿರ್ತಕ್ಕಂಥ ವಿಚಾರಗಳ ನಿರ್ಮಾಣ ಆಗಲಿಕ್ಕೆ ಶಕ್ಯದ. ಆದರೆ ಆ ಬುದ್ಧಿಯ ದಿಶಾ ಸರಿ ಇರ್ತದೆ. ಬುದ್ಧಿ ಆದ್ರಿಂದ ನಾವು ಬುದ್ಧಿಯ ಉತ್ಸಾಹಕ್ಕೆ ಹೋಗಬಾರ್ದು ಅನ್ನೋ ಮಟ್ಟಿಗೆ ಆ ಬುದ್ಧಿ ಘಾತಕ ಆಗಿದೆ. ಅಂದ್ರೆ ಏನು ಮಾಡಬಾರ್ದು ಏನು ಅಂದ್ರೆ ಮಾಡಬೇಕು. ನಮ್ಮ ತರ್ಕ, ಬುದ್ಧಿ, ನಮ್ಮ ವಿಚಾರ, ಕಲ್ಪನೆ ಯಾವುದೇ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಾರ್ಯ ಮಾಡಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಆ ಬುದ್ಧಿಯ ದಿಶಾ ಏನೋ ನಾವು ಸತ್ಪುರುಷರ ಒಂದು ವಿಚಾರಗಳಿಗೆ ಅನುಸಾರವಾಗಿ ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ಒಂದು ಪೇಜ್ ಓದ್ತಾರೆ, ಇದು ಹಿಂಗ್ಯಾಕ ಅದು ಹಂಗ್ಯಾಕ ಅಂತ ಕೇಳ್ತಾರೆ. ಹಂಗೆ ಕೇಳ್ತಾರೆ ಅದಕ್ಕೊಂದು ಸರಿಯಾದ ದಿಶಾ ಶ್ರದ್ಧೆಯಿಂದ ಓದಬೇಕು, ನಿಷ್ಠೆಯಿಂದ ಓದಬೇಕು. ಒಂದು ಉದಾಹರಣೆ, ಮಹಾರಾಜರಿಗೆ ಇಬ್ಬರು ಶಿಷ್ಯರು, ಒಬ್ರು ಬಲಗೈ ತಗ್ಗಿದ್ರು, ಒಬ್ರು ಎಡಗೈ ತಗ್ಗಿದ್ರು. ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ಮತ್ತು ಆನಂದ ಸಾಗರ. ಆನಂದ ಸಾಗರ ಚರಿತ್ರೆ ಈಗ ನಾನು ಪ್ರಯತ್ನ ಮಾಡಿ ನೋಡ್ರಿ. ಆನಂದ ಸಾಗರ ಚರಿತ್ರೆ ಓದಿ ನೋಡಿ ಎಷ್ಟು ಲಕ್ಷಣ. ಅಂಬಳ ಅನ್ನುವಂಥ ಊರಿನಲ್ಲಿ ಹುಟ್ಟಿದ್ರು. ಬಹಳ ಸಣ್ಣ ವಯಸ್ಸಿನಲ್ಲಿ ತಂತಿ ಕೊಟ್ಟರು. ಅಷ್ಟೊಂದು ಅವರು ಬರೀಲಿಕ್ಕೆ, ಓದಲಿಕ್ಕೆ, ಕೂಡಿಸುವುದು, ಕಳೆಯೋದು, ಬೇಡಿದು, ವದಾಪಾತಿ, ಗುಣಾಕಾರ, ಭಾಗಾಕಾರ ಅಷ್ಟೆಲ್ಲ ಯಾಕೆ ಮಾಡ್ತಾರೆ. ಮನೆಯೊಳಗೆ ಏನೇನು ಇಲ್ಲ. ತಾಯಿ ಮಗ ಉಪವಾಸ ಕೊನೆಗೆ ಇನ್ನೊಂದು ಬಂದು ಯಾವುದೋ ಒಂದು ಶ್ರೀಮಂತ ಮನೆಯೊಳಗೆ ಬರ್ಕೊಂಡು ಇದ್ರು. ಶೌಚಾಲಯ ₹4-5 ಬರ್ತದೆ ಜೀವನ. ಆದ್ರೆ ಒಂದವರಿಗೆ ಒಂದು ವಿಶೇಷತೆ ಇತ್ತು ಅಂತಂದ್ರೆ ದಿವಸ ಇರಬೇಕಿತ್ತು ಜೀವನ. ಪ್ರತಿ ದಿವಸ ಬೆಳಗ್ಗೆ 4 ಗಂಟೆಗೂ 5 ಗಂಟೆಗೂ 11-12 ವರ್ಷದ ಹುಡುಗ ಬೆಳಗ್ಗೆ ಬೇಗ ಎದ್ದು ಏನ್ ಮಾಡ್ತಿದ್ರು ಅಂತಂದ್ರೆ ಸ್ನಾನ ಮಾಡಿ ದಾಸಬಹುದು, ಸಂಧ್ಯಾವಂದನೆ ಮಾಡೋದು ದಾಸಬಹುದು, ನಿಷ್ಠೆಯಿಂದ ದಾಸಬಹುದು. ಸತ್ಪುರುಷರು ಯಾವಾಗಲೂ ಒಂದು ಗ್ರಂಥವನ್ನು ನಾವು ನಿಷ್ಠೆಯಿಂದ ಓದಿದ್ರೆ ಅದರಿಂದ ಜೀವನ ನಿರ್ಮಾಣ ಯಾವುದೋ ಬರ್ಬೋದು. ಮಹಾರಾಜ ಪ್ರವಚನ ಓದ್ರಿ, ಅವ್ರ ಚರಿತ್ರೆ ಓದ್ರಿ, ಅಥವಾ ಈ ಕಾಲದಲ್ಲಿ ಅಧ್ಯಾತ್ಮ ಸಂವಾದ ಪುಸ್ತಕ, ಅವುಗಳ ಓದ್ ವಚನ ಪುಸ್ತಕ, ಒಂದೊಂದು ಓದ್ ವಚನಗಳಿಂದ ಒಂದು ಜೀವನ ನಿರ್ಮಾಣ. ನನ್ನ ಆಶ್ಚರ್ಯದಲ್ಲಿ ಆ ಓದ್ ವಚನವನ್ನು ಅನುವಾದ ಮಾಡುವಂಥದ್ದು ಆಶ್ಚರ್ಯ ಆಗ್ತಿದೆ. ಮಹಾರಾಜರು ಹೇಳಿರೋದು ಓದಿದ್ರೆ ಎಲ್ಲಿ ಇಷ್ಟು ಬುದ್ಧಿ, ಎಲ್ಲಿ ಇಷ್ಟು ಜ್ಞಾನ ಅಂತ ನಮ್ಮ ಬುದ್ಧಿಗೂ ಅವ್ರ ಬುದ್ಧಿಗೂ ಬಹಳ ಬರ್ತದೆ. ಹೇಳ್ತೇನೆ ಅಂತಂದ್ರೆ ಸಾಮಾನ್ಯ ಬುದ್ಧಿಗೂ ಸತ್ಪುರುಷರ ಬುದ್ಧಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ನಮ್ಮ ಬುದ್ಧಿ ಹೆಂಗಂದ್ರೆ ಸ್ಮರಣ ರೂಪ, ಸತ್ಪುರುಷರ ಬುದ್ಧಿ ಸ್ಮರಣ ರೂಪ. ನಮ್ಮ ಕಲೆಗೆ ಏನ್ ಜನಪದನೋ ಅಷ್ಟೇ ನಮ್ಮ ಜ್ಞಾನ. ಇಂಟ್ರೂ ಕೊಡ್ಲಿಕ್ಕೆ ಹೋಗಿರ್ತಾರೆ, ಅವೇನೋ ಒಂದು ಕ್ವಶನ್ ಕೇಳ್ತಾನೆ, ವರ್ಷಾನುಗಟ್ಟಲೆ ಓದುತ್ತಾಗ ಪೇಪರ್ದಾಗ ನೆನಪಾಗಂಗಿಲ್ಲ. ಏನ್ ಮಾಡೋದು, ಅದು ಅಷ್ಟೆಲ್ಲ ಓದಿದ್ದು ಉಪಯೋಗ ಇಲ್ಲ. ಆ ಸಮಯಕ್ಕೆ ಅದು ನೆನಪು ಆದ
ಆಗಲಿಲ್ಲ ಅಂದ್ರೆ ಇದು ಒಂದು ಇದಕ್ಕೂ ಚಮತ್ಕಾರ. ಆ ಪೇಪರ್ ಆಗಬಾರ್ದು ಸ್ವಲ್ಪ ಮಂಚೂರಿಯಾಗಿರ್ತಾರೆ, ಇನ್ನೂ ಅದಕ್ಕೂ ಚಮತ್ಕಾರ. ಪೇಪರ್ ಆಗಬಾರ್ದು ಸದಾ ಏನು ಅರ್ಥವಿಲ್ಲ ಹುಡುಗರಿಗೆ. ಆ ಪೇಪರ್ ಮುಂದೆ ಇಟ್ಕೊಂಡಿರ್ತಾರೆ, ಅದು ಆ ಪೇಪರ್ ಇದು ಜ್ಞಾನದ ಲಕ್ಷಣ. ಸ್ಮರಣವು ಜ್ಞಾನ, ನಮಗಿದ್ದಷ್ಟ ಜ್ಞಾನಿ. ನಾವು ಪ್ರವಚನ ಮಾಡಿ ಕೂಗಿದ್ವಿ. ಒಂದು ಉದಾಹರಣೆ ಹೇಳ್ತೇನೆ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾಕ್ಕೆ ಹೋಗಿದ್ರು. ಅಲ್ಲಿ ಬ್ರಾಹ್ಮೋ ಸಮಾಜದ್ದು ಕೇಶವಚಂದ್ರ ಸೇನ್ ಅನ್ನೋರು ಆ ಬ್ರಾಹ್ಮೋ ಸಮಾಜದ ಸಂಚಾಲಕರಾಗಿದ್ರು. ಒಳ್ಳೆ ಸಾಧಕರು. ಅವ್ರು ಎಷ್ಟು ಉತ್ತಮ ಸಾಧಕರಾಗಿದ್ರು ಅಂತಂದ್ರೆ, ರಾಮಕೃಷ್ಣ ಪರಮಹಂಸರು ಒಂದ್ಸಲ ಅವರಿಗೆ ಜ್ವರ ಬಂದರು. ಯಾರಿಗೆ? ಕೇಶವಚಂದ್ರ ಸೇನ್ ಅವರು. 4 ದಿವಸ ಆರಾಮ ಆಗಲಿಲ್ಲ. ಅವಾಗ ರಾಮಕೃಷ್ಣ ಪರಮಹಂಸರು ದೇವಿ ಒಂದು ಕೂತು ಪ್ರಾರ್ಥನೆ ಮಾಡಿದ್ರು, ಮಾ ಕೇಶವ को जल्दी से अच्छा कर सके. ಹಿಂಗ ಸತ್ಪುರುಷರ ಬಗ್ಗೆ ನಮಗೆ ನಮ್ಮೊಬ್ಬರು ಕೇಳಿದ್ರೆ ಸತ್ಪುರುಷರ ಸೇವಾ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ? ಏನೆಲ್ಲಾದ್ರೂ ಸಹಿತ ಸತ್ಪುರುಷರ ಅವ್ರಿಗೆ ಹಣ್ಣು ಅರ್ಥಾತ್ ಕೊಡ್ಬೇಡ ಮಾಡ್ತಾರೆ. ಅವ್ರಿಗೆ ಯಾವುದೋ ಒಂದು ರೀತಿಯಿಂದ ಅವರು ಸೇವಾ ಮಾಡಿದ್ರೆ ಅದರಿಂದ ಪ್ರಯೋಜನ ಏನು ಅಂತಂದ್ರೆ, ಸತ್ಪುರುಷರಿಗೆ ನಿಮ್ಮ ಬಗ್ಗೆ ಸದ್ಭಾವನೆ ನಿರ್ಮಾಣ ಆಗ್ತದೆ ಅಂತಂದ್ರೆ, ಅವ್ರು ಯಾವಾಗ ತಾವು ಏಕಾಂತದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಕೂತಿರ್ತಾರೋ ಅವಾಗ ನೆನಪಾದ್ರೆ ಸಾಕು, ಅವ್ರ ಮನಸ್ಸಿನ ಜೊತೆಗೆ ನಿಮ್ಮ ಮನಸ್ಸಿನ ಸಹಿತ ಭಗವಂತನ ಜೊತೆ ಆದ್ರಿಂದಲೇ ಮದ್ಭಕ್ತಾನಾಂ ಯೇ ಭಕ್ತಾಃ ತೇವೇ ಭಕ್ತತಮಾಃ ಇತಿ ಮೇ ಮತಃ. ಭಗವಂತ ಹೇಳ್ತಾನೆ, ನನ್ನ ಭಕ್ತರು ಯಾರು ಭಕ್ತರಿದ್ದೀರೋ ಅವ್ರು ನನ್ನ ಮಹಾನ್ ಭಕ್ತರು. ಅಂದ್ರೆ ಭಗವಂತನ ಭಕ್ತರನ್ನು ಸೇವಿಸ್ತಕ್ಕಂಥ ಭಕ್ತರು ನನ್ನ ಮಹಾನ್ ಭಕ್ತರು. ಬರೇ ಭಕ್ತರು ಕಷ್ಟ ಅಲ್ಲಿದೆ. ಮದ್ಭಕ್ತಾನಾಂ ಯೇ ಭಕ್ತಾಃ ತೇವೇ ಭಕ್ತತಮಾಃ ಇತಿ ಮೇ ಮತಃ. ನನ್ನ ಭಕ್ತರು ಯಾರು ಭಕ್ತರಿದ್ದಾರೋ ಅವ್ರು ಮಹಾನ್ ಭಕ್ತರು ಅಂತ ಹೇಳ್ತಾರೆ. ನನಗೆ ಮಹಾಭಕ್ತರು ಭಕ್ತರು. ನಾನೊಬ್ಬ ಸತ್ಪುರುಷನೇ ಕೇಳಿದೆ ನೇಮಾವಾಗಿದ್ದಾಗ, ಸೇವಾ ಯಾಕೆ ಮಾಡಬೇಕು? ದೇಹ ಭಾವದಿಂದ ಅವಾಗ ಅವ್ರು ಹೇಳಿದ್ರು ಯಾವಾಗ ಯಾವ ಸತ್ಪುರುಷರ ಬಗ್ಗೆ ನೀವು ಯಾವ ಸತ್ಪುರುಷ ಸೇವಾ ಮಾಡ್ತೀರಿ, ಸತ್ಪುರುಷರ ಬಗ್ಗೆ ನೀವು ಭಕ್ತಿ ಅನ್ನೋದು ಅವ್ರು ಯಾವಾಗ ಏಕಾಂತದಲ್ಲಿ ಭಗವಂತನ ಜೊತೆಗೆ ಭಗವಂತನ ಮನಸ್ಸನ್ನು ತಾದಾತ್ಮ್ಯಗೊಳಿಸಿದ್ದಾರೋ ಅವಾಗ ಅವ್ರ ತಕ್ಷಣ ನೀವು ನೆನಪಡಿಸಿದ್ರೆ ಅವ್ರ ಮನಸ್ಸಿನ ಜೊತೆಗೆ ನಿಮ್ಮ ಮನಸ್ಸನ್ನು ಸಹಿತ ಭಗವಂತನಿದ್ದಾರೆ. ಅನಾಯಾಸವನ್ನು ನಾ ಯಾಕೆ ಹೇಳಿದ್ದೀನಿ ಅಂತ ಒಬ್ಬರು ಕೇಳಿದ್ರೆ, ಭಗವಂತನ ಭಕ್ತರಿಗೆ ಭಕ್ತರು ಬಹಳ ಶ್ರೇಷ್ಠ. ಭಗವಂತನ ಭಕ್ತರು ಭಕ್ತರಿಗೆ ಬಹಳ ಶ್ರೇಷ್ಠ, ಭಗವಂತನಿಗೆ ಬಹಳ ಶ್ರೇಷ್ಠ. ಆದ್ದರಿಂದ ನಮಗೆ ಹೇಗಿರಬೇಕು ಅಂದ್ರೆ, ಭಕ್ತರ ಬಗ್ಗೆ ನಮಗ ಪ್ರೇಮ ಬೇಕು, ಭಕ್ತರ ಬಗ್ಗೆ ನಮಗೆ ಸೇವಾ ಭಾವ ಬೇಕು, ಪ್ರೇಮ ಬೇಕು. ಅದು ಭಗವಂತನಿಗೆ ಬಹಳ ಶ್ರೇಷ್ಠ. ಅರ್ಥಾತ್ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಅರ್ಥಾತ್ ರಾಮಕೃಷ್ಣ ಪರಮಹಂಸರು ಇದ್ಕೊಂಡು ಕೇಶವಚಂದ್ರ ಸೇವೆ ಆಗಿದೆ. उसको जल्दी से जल्दी अच्छा. ಇನ್ನೊಂದು ಉದಾಹರಣೆ ಹೆಂಗೆ ಸದ್ಗುರುಗಳ ಪ್ರೇಮಿಗಳ ಅಥವಾ ಭಕ್ತರ ವಿಷಯದ ಸದ್ಗುರುಗಳ ಕಲ್ಪನೆ. ಮಹಾರಾಜರು ಕಾಶಿಗೆ ಹೋಗಿದ್ರು. ಅವಾಗ ತಾತ್ಯಾ ಸಾಹೇಬರಿಗೆ ಆರಾಮಿರಲಿಲ್ಲ, ಜ್ವರ ಬಂದಿದ್ರು. 20-22 ದಿವಸ ಜ್ವರ ಬಂದಿದ್ರು. ಭಾವ ಸಾಹೇಬ್ ಅವ್ರನ್ನ ಈ ಆಕಂಠ ತಣ್ಣೀರಾಗಿ ಕುಡಿಸ್ತಿರ್ತದೆ, ಇದೆಲ್ಲ ಅಂದ್ಕೊಂಡಿರ್ತಿದ್ರು. ಅವಾಗ ಸಾಯಂಕಾಲ 5 ಗಂಟೆಗೆ ಮಹಾರಾಜರು ಪ್ರತಿ ದಿವಸ ಅವ್ರ ಹತ್ರ ಹೋಗಿ ಕೂತು ಜನರಿಗೆ ಚಹಾ ಕೊಡ್ತಿದ್ರು. ಚಹಾ ಕೊಡೋ ನಿಮಿತ್ತದಿಂದ ತಾತ್ಯಾ ಸಾಹೇಬರು ಮೊದಲಾಗ ಒಂದು 40 ತಾಸು ಕೂತಿದ್ರು. 15 ದಿವಸ 20 ದಿವಸ ಆರಾಮ. ಅವಾಗ ಅವ್ರು ಹೇಳಿದ್ರು,
ಕಾಲಭೈರವರು ಪ್ರಾರ್ಥನಾ ಮಾಡಿದ್ರು. ಮಹಾರಾಜ ಕಾಲಭೈರವ ತಾತೆಯರು ಆರಾಮ ಮಾಡು ಮಹಾರಾಜನಿಗೆ ಲಕ್ಷ್ಮೀ ಅದು ಕಲ್ಪನೆ ಹಿಂಗಿರೋದು. ಮಹಾರಾಜರು ಕಾಲಭೈರವರು ಪ್ರಾರ್ಥನಾ ಮಾಡಿದ್ರು. ಕಾಲಭೈರವ ನನ್ನ ತಾತೆಗಳು ಆರಾಮ ಮಾಡು. ಈ ಭಾಗ್ಯ ನನ್ನ ತಾತೆ ಆರಾಮ ತಾತೆ ಹೆಂಗು ಹಂಗೆ ರಾಮಕೃಷ್ಣ ಪರಮಹಂಸರು ಕೇಶವಚಂದ್ರ ಶ್ರೀಗಳ ಬಗ್ಗೆ ಆರಾಮ ಹೋಗಿದ್ರು. ಹೋದಾಗ ಅದು ಕಾರ್ಯಕ್ರಮ ಬರ್ತಿದ್ರು ರಾಮಕೋಶ ಮಾಡಿ ಇವ್ರು ಹೋಗ್ಬಿಟ್ಟು ನಾವು ದಾಸನ ಹಾಕಿದ್ರು. ರಾಮಕೃಷ್ಣ ಬಗ್ಗೆ ಅವನಿಗೆ ಬಹಳ ಪೂಜೆ ಮಾಡ್ತಾರೆ. ಕೂತ್ಕೊಳ್ಳಿ ಒಬ್ಬ ಸಾಧಕ ನಮಸ್ಕಾರ ಮಾಡಿದ್ದಲ್ಲ ಪ್ರವಚನದ ಬಗ್ಗೆ ಹೇಳಿ. ಸಾಮಾನ್ಯ ಜನರ ಜ್ಞಾನ ಸತ್ಪುರುಷರ ಜ್ಞಾನ ಸಾಮಾನ್ಯ ಜನರಲ್ಲೂ ಸಹಿತ ಯಾವ ಭಗವಂತರ ಬಗ್ಗೆ ಅಥವಾ ಸತ್ಪುರುಷರ ಬಗ್ಗೆ ಅಥವಾ ಸದ್ಗುಣರ ಬಗ್ಗೆ ಭಕ್ತಿ ಪ್ರೇಮ ಇದ್ರೆ ಏನಾಗ್ತದೆ ಅನ್ನೋದು ಕೊನೆಗೆ ಅವ್ರು ನಮಸ್ಕಾರ ಮಾಡಿ ಬಂದ ಕೂಡಲೇ ಏನ್ ಮಾಡ್ತೀವಿ ಇಲ್ಲ ಈಗ ನಾವು ಸ್ವಲ್ಪ ಪ್ರವಚನ ಮಾಡಿ ನಾವು ಸಣ್ಣಾಗಿದ್ದಾಗ ನಮ್ಮ ಮೂರು ಕಾಮಾರ ಹೋಗೋದು ಅಲ್ಲಿರ್ತಿದೆ. ಅದು ಭಕ್ತದ ನಾಶ ಆಗ್ತದೆ. ಪಲ್ವಲ್ಲಿ ಭಕ್ತದ ನಾಶ ಆಗ್ತದೆ. ಅದೇ ಅದು ಹಳದು ಚೀಲಕ್ಕೆ ಹಾಕ್ತಾ ಇರ್ತದೆ. ನೀವು ಹಳದು ಚೀಲಕ್ಕೆ ಹಾಕ್ತಾ ಇವಾಗ ಹಿಂದಿನವರು ನಮ್ಮ ಕಡೆ ಭಕ್ತಾಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ನಾವು ಮುಂದೆ ಐದು ದೂರ ಅವ್ನು ಮುಂದಿದ್ದು ತುಂಬಿದ್ದು ಅಂದ್ರೆ ಮತ್ತೆ ಅವ್ನು ಎದ್ದು ಹೋಗಿ ಸರಿಸೋಗ್ಬೇಕು. ಹೆಂಗುವ ಹಂಗೆ ರಾಮಕೃಷ್ಣ ಹೇಳ್ತಾರೆ, ನಿನಗೆ ಹಿಂದಿನಿಂದ ಯಾರಾದ್ರೂ ನಿಮ್ಗೆ ನುಡಿಸಾವದಿದ್ರೆ ಅಲ್ಲಿ ಹೋಗಿ ಮುಂದೆ ಹೇಳು ಇದು ದುಡ್ಡು ಮನೆಗೂ ಹಂಗೆ ನಮ್ಗೆ ಅವ್ರು ಹಿಂದಿನಿಂದ ನುಡಿಸ್ತಾರೆ ಸಲ್ಲೋದು ಇಲ್ಲ. ಇಲ್ಲ ಕೆಲವು ಮಾತು ಹೇಳಿದ್ರು ನಾವು ಕೀರ್ತನ ಕಾಲ ಬಂದಿದ್ರು ಹರಿಕತೆ ಕಾಲ ಬರ್ತಿದ್ರು. ಅವರು ತಾವು ಬಾಯ್ಪಾಟ್ ಮಾಡ್ಕೊಂಡು ಬಂದಿದ್ರು. ಒಂದೇನಾದ್ರು ಪ್ರಸಂಗ ಹೇಳ್ಬೇಕು ನಡ್ಕ ಮಾತಾಡ್ಬೇಕು. ನಾ ಎಲ್ಲಿ ಬಂದೆ ಅಂತ ಹೇಳೋದು. ನಾವು ಕೂತಿರ್ತಿದ್ವಿ ವಿರೋಧ ಹೇಳು ಕಟ್ಟಿಗೆ ಬಂದಿದ್ದೀವಿ ಜಾಕಿ ಬಿಟ್ಟಿದ್ದೀವಿ ಅಂತ ಹಂಗಾಗ್ಬಾರ್ದು. ಆದ್ರೆ ಸಾಮಾನ್ಯ ಜನರ ಜ್ಞಾನ ಏನಂದ್ರೆ ಸ್ಮರೂಪ ಸತ್ಪುರುಷ ಜ್ಞಾನ ವೈಶಿಷ್ಟ್ಯ. ಒಂದು ಮಾವಿನಲ್ಲಿ ಹಚ್ಚಿದ್ವಿ ದಿನ ನೀರು ಹಾಕ್ತಿರೋದು. ಒಂದು ದಿವಸ ನೀರು ಹಾಕ್ತಿದ್ರೆ ಏನಾಗುತ್ತೆ ಅಂದ್ರೆ ಅದು ಎಲ್ಲಿ ಎಲ್ಲ ಕಳೆದು ಕಾಣಲಿಕ್ಕೆ ಬಾಯಲ್ಲ. ಎಲ್ಲಿವರೆಗೂ ನೀರು ಹಾಕಬೇಕಂತ ಅಂತ ಹೇಳ್ಕೊಂಡು ಕೇಳಿದ್ರೆ ಆ ಮಾವಿನ ಅಗಿಯ ಬೇರುಗಳು ಗಿಡ ದೊಡ್ಡದಾಗಿ ಬೇರುಗಳು ನೆಲ ಭೂಮಿಯಾಗಿರ್ತಕ್ಕಂಥ ಒಂದು ಶಾಶ್ವತವಾಗಿರುವ ನೀರಿನ ಸಂಬಂಧವನ್ನು ಹೊತ್ತವರೆಗೂ ನೀರು ಹಾಕಿ ಹೊರಗಿರ್ತಕ್ಕಂಥ ಶಾಶ್ವತವಾಗಿರುವ ನೀರಿನ ಸಂಬಂಧವನ್ನು ಹೊಂದಿರುವಂತ ಹೊರಗಿನ ನೀರು ಹಾಕುವ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಮಾವಿನ ಮರ ಇಟ್ಟು ನೀರು ಹಾಕಿದೀವಿ ನಾವು. ಹೆಂಗೋ ಹಂಗೆ ಅಂದ್ರೆ ನಮ್ಮ ಬುದ್ಧಿ ನಮ್ಮ ಅಂತಃಕರಣ ಏನಾಗಬೇಕು ಅಂದ್ರೆ ಒಳಗಿರ್ತಕ್ಕಂಥ ಒಂದು ಅಖಂಡವಾಗಿರೋ ಜ್ಞಾನದ ಸೋರ್ಸವನ್ನು ಅರ್ಥಾತ್ ಆತ್ಮನನ್ನು ಆತ್ಮದಲ್ಲಿ ಯಾವುದೊಂದು ಅಖಂಡವಾಗಿರ್ತಕ್ಕಂಥ ಜ್ಞಾನವನ್ನು ಆ ಆತ್ಮಭಾವದವರೆಗೂ ನಮ್ಮ ಬುದ್ಧಿಯ ಒಂದು ಬೇರು ಹೋಗಿ ಮುಟ್ಟೋವರೆಗೂ ಹೊರಗಿನಿಂದ ನಾವು ಅಭ್ಯಾಸ ಮಾಡಿಕೊಳ್ತಾ ಇರಬೇಕು. ಆಯುಷ್ಮಾನ್ ಬೇಕಾದ ಪುಸ್ತಕ ಓದಿದ್ವಿ. ಒಂದು 3-4-5 ಸಾವಿರ ಪುಸ್ತಕ ಓದಿದ್ವಿ. 30 ವರ್ಷದ ಹಿಂದೆ ಓದಿರ್ತಕ್ಕಂಥ ಯಾವುದೋ ಪುಸ್ತಕಗಳಿಂದ ಯಾವುದೋ ಪ್ರಕಾರ ಆ ಸಂದರ್ಭ ನನಗೆ ಇದು ಕಾರಣ ಏನಂದ್ರೆ ಹಿಂದೆ ನಾವು ಸಲ್ಲಿಸ್ತದೆ. ಹೆಂಗೋ ಹಂಗೆ ಏನಾದ್ರೂ ಅಂತಃಕರಣದಲ್ಲಿ ಆ ಬುದ್ಧಿಯ ಒಂದು ಬೇರೆ ಇರುವನ್ನು ಹೋಗಿ ಶಾಶ್ವತವಾಗಿರೋ ನೀರಿನ ಸಂಬಂಧವನ್ನು ಮುಟ್ಟೋವರೆಗೂ ನಾವು ಹೆಂಗೆ ನೀರು ಹಾಕೋತೇ ಇರಬೇಕು ಅರ್ಥಾತ್ ಓದ್ಕೋತೇ ಇರಬೇಕು. ಭಗವಂತನ ಆರಾಧನೆ ಉಪಾಸನೆ ನಾಮಸ್ಮರಣೆ ಚಿಂತನೆ ಮಾಡ್ಕೋತಾ ಇರಬೇಕು. ಅವಾಗ ಆತ್ಮದ ಒಂದು ಸಂಬಂಧ ನಮ್ಮ ಬುದ್ಧಿಯ ಸಂಬಂಧ ಅನ್ನೋದು ಆತ್ಮನ ಜೊತೆ ಹೊಂದಿರುವಂತಂದ್ರೆ ತಾದಾತ್ಮ್ಯ ಅಂತಂದ್ರೆ ನಮ್ಮ ಬುದ್ಧಿ ಆತ್ಮನ ಜೊತೆಗೆ ಜೀವನದ ಅನೇಕ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಸಮಾಜದಿಂದ ದಿಗ್ಗಜಿಸಿರ್ತಕ್ಕಂಥ ತಂದೆ ತಾಯಿಗಳನ್ನು ಕರ್ಕೊಂಡಿರ್ತಕ್ಕಂಥ ಭಿಕ್ಷಾ ಬೇಡು ಊಟ ಮಾಡತಕ್ಕಂಥ ಜ್ಞಾನೇಶ್ವರ ಮಹಾರಾಜರು ಒಂದು ಮಂದಿರದಲ್ಲಿ ಕೂತ್ಕೊಂಡು ಶುರು ಮಾಡಿದರೆ ಬರಲಿಕ್ಕೆ ಏನು ಅಂತಂದ್ರೆ ಓಂ ನಮೋನಿ ಆದ್ಯ ವೇದ ಪ್ರತಿಪಾದ್ಯ ಜಯ ಜಯ ಸುಸಂವೇದ್ಯ ಆತ್ಮರೂಪ 9,33 ಪದ್ಯಗಳನ್ನು
ಸಮರ್ಥ ರಾಮದಾಸ್ ಸ್ವಾಮಿಗಳು ಅರ್ಥಾತ್ ಏನು ಅಂತಂದ್ರೆ ಒಂದು ಗುಹಾದಲ್ಲಿ ಕೂತ್ಕೊಂಡು ಶಿವಕರ್ ಘಳಿ ಅಂತ ಆ ಶಿವಕರ್ನಲ್ಲಿ ಒಂದು ಗುಹಾದಲ್ಲಿ ಕೂತ್ಕೊಂಡು ಅರ್ಥಾತ್ ಶಿಷ್ಯರಾಗಿರ್ತಕ್ಕಂಥ ಕಲ್ಯಾಣ ಸ್ವಾಮಿಗೆ ಹೇಳಿದ್ರಲ್ಲಿ ದಾಸಬೋಧಗಳು ಸಮಗ್ರ ದಾಸಬೋಧ 3,000 ಮೂಗಿಗಳಲ್ಲಿ ಹೆಂಗೆ ಬಂದಿದ್ದೆ ನಾವು ಯಾವ ಯೂನಿವರ್ಸಿಟಿಯೊಳಗೆ ಅವ್ರು ಡಿಗ್ರಿ ಮಾಡ್ಕೊಡ್ತಿದ್ವಿ ಹೆಂಗೋ ಹಂಗೆ ಹೇಳಿದ್ರು ಕಲೆ ಜೀವನದಲ್ಲಿ ಓದಬೇಕು ಎಂಥ ಪುಸ್ತಕಗಳನ್ನು ಓದಬೇಕು ಅಂದ್ರೆ ಯಾವುದು ಆ ಸತ್ಪುರುಷರ ಒಂದೇನು ಸೂಪರ್ ಕಾನ್ಸೆಪ್ಟ್ ಅತಿ ಮಾನಸ ಅವಸ್ಥೆಯಿಂದ ಬಂದಿರತಕ್ಕಂಥ ಜ್ಞಾನವನ್ನು ಅದನ್ನು ನಾವು ತಿಳ್ಕೊಂಡಿದ್ದೇವೆ ಅದು ತಂತ್ರ ಮಾಡಿ ಬರೇ ಬುದ್ಧಿಯಿಂದ ಲಡಾಯಿಸಿ ಅದನ್ನು ಮಾಡಿ ಇದನ್ನು ಮಾಡಿ ಅದನ್ನು ಓದಬಾರ್ದು ಅಂತ ಹೇಳೋದಿಲ್ಲ ಅದರಲ್ಲಿ ಏನು ಪ್ರಯೋಜನ ಜೀವನ ನಿಜವಾದ ಒಂದು ನಿಜವಾದ ಅಕ್ಷರದ ನಿರ್ಮಾಣ ಆಗಬೇಕು ಅದೊಂದು ಸರಿಯಾದ ದಿಶಾ ಬರಬೇಕು ನಮ್ಮ ಬುದ್ಧಿ ಒಂದು ಸರಿಯಾದ ದಿಶೆಯಲ್ಲಿ ವಿಚಾರ ಮಾಡಬೇಕು ಶ್ರುತಿ ಮತ್ತು ತತ್ವವನ್ನು ಸಂಗೀತ ನೈಷ ತತ್ವೇನ ಮಂದಿರಾತ್ಮನೆಯ ತರ್ಕದಿಂದ ಭಗವಂತನ ತಿಳ್ಕೊಂಡು ಬರಂಗಿಲ್ಲ ಅಂತ ಮುಂಚೆ ಆಮೇಲೆ ಏನೇನಂದ್ರೆ ತರ್ಕದ ಮಾಡುವಾಗ ಶ್ರುತಿ ಮತ್ತು ತರ್ಕವನ್ನು ಸಂಗೀತ ನೀವು ಹೆಂಗೆ ತರ್ಕ ಮಾಡಬೇಕು ಅಂದ್ರೆ ಆ ವೇದಗಳು ಶಾಸ್ತ್ರಗಳು ಸಾಧು ಸಂಪುರುಷರು ಹೆಂಗೆ ಹೇಳ್ಯಾರೋ ಹಂಗೆ ತಪ್ಪ ಅವ್ರು ಹೇಳ್ಯಾರ ಭಗವಂತಿದ್ದಾನಂತ ಶುರು ಮಾಡಿ ಶ್ರದ್ಧಾ ಇದ್ದರೆ ಮಾತ್ರ ಆಸ್ತಿಕ ಅರ್ಥಾತ್ಮದಲ್ಲಿ ಭಗವಂತನ ಪರಮಾರ್ಥದ ಕ್ಷೇತ್ರದಲ್ಲಿ ಪ್ರವೇಶಿಸದೆ ಹೊರತು ಶ್ರದ್ಧಾ ಇಲ್ಲ ಅಂದ್ರೆ ಇಲ್ಲ ಆ ವಿಷಯದಲ್ಲಿ ಶ್ರದ್ಧಾ ಬೇಕು ಅಂಥವ್ರಿಗೆ ಆಸ್ತಿಗಳು ಅಂತ ಹೇಳ್ತಾರೆ ಅಸ್ತೀಶ್ವರ ಭಗವಂತಿದ್ದಾನ ಒಪ್ಪಬೇಕು ಅಸ್ತಿ ಪುನರ್ಜನ್ಮದ ಅಂತ ತಿಳ್ಕೋಬೇಕು ಅಸ್ತಿ ವೇದ ಪ್ರಾಮಾಣ್ಯ ವೇದಗಳಿಗೆ ಪ್ರಾಮಾಣ್ಯತೆ ಅದನ್ನು ಒಪ್ಪಬೇಕು ಅಸ್ತಿ ನಾಲ್ಕು ನರಕಶ್ಯ ಅರ್ಥಾತ್ ಏನು ಅಂದ್ರೆ ಸ್ವರ್ಗ ನರಕ ಅವ ಅಸ್ತಿ ಪಾಪ ಪೂಜೆ ಇಷ್ಟು ಒಪ್ಪಿಕೊಂಡು ಬಳಕ ಉನ್ನತಿ ನಾವು ನಾವು ದೇವರಿದ್ದಾಗ ನಮಗೇನು ನಾವು ಒಪ್ಪುದು ನಿಮ್ಗೆ ನಾವು ಟೆಸ್ಟ್ ದೇವರು ತೋರಿಸ್ಲಿಕ್ಕೆ ಶಕ್ತಿ ದೇವರಿದ್ದಾನಂತ ಸ್ವೀಕಾರ ಮಾಡಿದ ಬಳಕ ಮುಂದಿನ ಎರಡು ಶಬ್ದವನ್ನು ನೋಡಿ ಇನ್ನೊಂದು 2 ನಿಮಿಷ ಎರಡು ಶಬ್ದಗಳು ಒಂದು ಇಂದ್ರಿಯಾತೀತ ಅಂತ ಒಂದು ಶಬ್ದದ ಒಂದು ಅತೀಂದ್ರಿಯ ಅಂತ ಒಂದು ಶಬ್ದ ಇಂದ್ರಿಯಾತೀತ ಏನು ಅಂತಂದ್ರೆ ಯಾವುದು ನಮ್ಮ ಇಂದ್ರಿಯದ ಕ್ಷೇತ್ರದಲ್ಲಿ ಬರಂಗಿಲ್ಲೋ ಅದನ್ನ ನಾವು ಯಾವ್ದಾದ್ರು ಒಂದು ಮಾಧ್ಯಮದಿಂದ ನಮ್ಮ ಇಂದ್ರಿಯಗಳ ಕ್ಷೇತ್ರದಲ್ಲಿ ತರೋದಕ್ಕೆ ಇಂದ್ರಿಯಾತೀತ ಅಂತ ಉದಾಹರಣೆಗೆ ನಾವು ನಕ್ಷತ್ರ ಕಾಣಿಸಂಗಿಲ್ಲ ನಾವು ದುರ್ಬಿಂದಿಂದ ನೋಡ್ತೀವಿ ದೂರದರ್ಶಕ ಯಂತ್ರದಿಂದ ನೋಡ್ತೀವಿ ಕಾಣಿಸ್ತಾ ಇಂದ್ರಿಯಾತೀತ ಅಂತ ಅತೀಂದ್ರಿಯ ಅಂತ ಒಂದು ಶಬ್ದ ಇಂದ್ರಿಯಗಳಿಗೆ ವಿಷಯ ಆಗದೆ ಇರುವಂತ ಕಣ್ಣಿಂದ ನೋಡಿ ಬರಂಗಿಲ್ಲ ಕಿವಿಯಿಂದ ಕೇಳಿ ಬರಂಗಿಲ್ಲ ಯಾದವನಿಕರು ಜನಕರಾಜ ಒಂದು ದಿವಸ ಸಭಾದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ ಯಾಕೆ ಅವರು ಬ್ರಹ್ಮವನ್ನು ತೋರಿಸ್ತೀರೋ ಅವರು ಈ ಸಹಸ್ರ ಅಲಂಕೃತ ಆಕಳಗಳನ್ನ ಹಸುಗಳನ್ನ ನಿಮ್ಮ ಮನೆ ಪಡ್ಕೊಂಡು ಬ್ರಹ್ಮವನ್ನು ಯಾಕೆ ತೋರಿಸ್ತಾರೆ ಯಾದವನಿಕರು ಎಂದು ತಮ್ಮ ಶಿಷ್ಯಾನಂತರು ಈ ಆಕಳಗಳನ್ನು ಹಸುಗಳನ್ನು ಪಡ್ಕೊಂಡು ಹೋಗಲು ಮಾತ್ರ ಎಲ್ಲ ಹುಡುಗಿ ಅಂತ ಆದ್ರೆ ನಿಮ್ಗೆ ಏನು ಪ್ರತಿಜ್ಞೆ ಗೊತ್ತಾ ಇಲ್ಲ ಬರ್ತದೆ ಯಾರು ಬ್ರಹ್ಮನನ್ನು ತೋರಿಸ್ತಾರೋ ಅವರು ಈ ಗೋಗಳನ್ನು ಒಂದು ಸಾಮೂಹಿಕ ಗೋಗಳು ಅವಾಗ ನಾವು ಹೇಳಿದ್ರಂತ ಖರೆ ಆದರೆ ಬ್ರಹ್ಮನನ್ನು ತೋರಿಸ್ಲಿಕ್ಕೆ ಬರಂಗಿಲ್ಲ ಅನ್ನೋದ್ರ ಪ್ರಕಾರ ನಾನು ತೋರಿಸ್ಕೊಡ್ತಿದ್ದೇನೆ ಬ್ರಹ್ಮನನ್ನು ತೋರಿಸ್ಲಿಕ್ಕೆ ಬರಂಗಿಲ್ಲ ನಾನು ತೋರಿಸ್ಕೊಡ್ತೀನಿ ಚಕ್ಷುಷಾಂ ಪಶ್ಯತಿ ಏವ ಚಕ್ಷುರ್ಮೂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇರಂ ಯದಿದಂ ಉಪಾಸತೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಹೇಳ್ಯಾರ ಯಶ್ರೋತ್ರೇಣ ನ ಶೃಣೋತಿ ಏನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇರಂ ಯದಿದಂ ಉಪಾಸತೆ ಯಾವುದನ್ನ ಕಣ್ಣಿನಿಂದ ನೋಡಿ ಬರಂಗಿಲ್ಲೋ ಯಾವುದು ಕಣ್ಣುಗಳಿಗೆ ನೋಡ್ತಕ್ಕಂಥ ಶಕ್ತಿಯನ್ನು ಕೊಡ್ತದನೋ ಅದು ನೀನು ಬ್ರಹ್ಮ ತಿಳ್ಕೋ ಯಾವುದನ್ನು ನೀನು ಕಣ್ಣುಗಳಿಂದ ನೋಡಿ ಹತ್ತಿಯೋ ಅದು ಬ್ರಹ್ಮಲ್ಲ ಯಾವುದನ್ನ ಕಿವಿಗಳಿಂದ ಕೇಳಿ ಬರಂಗಿಲ್ಲೋ ಯಾವುದು ಕಿವಿಗಳಿಗೆ ಕೇಳತಕ್ಕಂಥ ಶಕ್ತಿಯನ್ನು ಕೊಡ್ತದನೋ ಅದು ನೀನು ಬ್ರಹ್ಮ ತಿಳ್ಕೋ ಯಾವುದನ್ನು ಕಿವಿಯಿಂದ ಕೇಳ್ತೀವೋ ಅದು ಬ್ರಹ್ಮಲ್ಲ ಎನ್ಮನುಸಾರನೋತೆ ಏನಾಹು ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಯಾವುದನ್ನ ಮನಸ್ಸಿನಿಂದ
ಅರ್ಥಾತ್ ಏನು ಅಂದ್ರೆ ಚಿಂತನೆ ಮಾಡಿ ಬರಂಗಿಲ್ಲೋ, ವಿಚಾರ ಮಾಡಿ ಬರಂಗಿಲ್ಲೋ, ಯಾವುದು ಮನಸ್ಸಿಗೆ ವಿಚಾರ ಮಾಡತಕ್ಕಂಥ ಶಕ್ತಿಯನ್ನು ಕೊಡ್ತದೋ ಅದನ್ನು ನೀನು ಬ್ರಹ್ಮ ಅಂತ ತಿಳ್ಕೊ. ಯಾವುದನ್ನ ಮನಸ್ಸಿನಿಂದ ವಿಚಾರ ಮಾಡ್ತೀವೋ ಅದು ಬ್ರಹ್ಮ ಅಲ್ಲ. ಅಂದ್ರೆ ಇದು ನಾಳೆ ಪುಸ್ತಕ ಕೊಡ್ಬೇಕು. ಬುದ್ಧಿವ್ಯಾಪ್ತಿ ಅಂತ ಯಾವ ಸತ್ಪುರುಷನ್ನು ನಾವು ತಂದು ಅರ್ಥಾತ್ ಏನಂದ್ರೆ ಇಷ್ಟೊಂದು ನಮ್ಮ ಆಯುಷ್ಯದಲ್ಲಿ ಯಾವ ಸತ್ಪುರುಷರನ್ನು ನಾವು ಆರಾಧನೆ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಅವರ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಿ, ಬರೋಬ್ಬರಿ. ಆದರೆ ಮ್ಯಾನ್ಗೆ ಥಿಂಕಿಂಗ್ ನಮಗೆ ವಿಚಾರ 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 ನಮ್ಮ ವಿವೇಕಾನಂದರು ಹೇಳಿದ್ದಾರೆ, ಒಂದು ಮಟ್ಟದವರೆಗೂ ನಮ್ಮ ಬುದ್ಧಿಗೆ ಒಂದು ಸಮಾಧಾನ ಕೊಡುವಂತಹ ವಿಚಾರಗಳನ್ನು ನಾವು ಓದಲೇಬೇಕು ಅಂತ. ಇಲ್ಲೇನು ಸಮಾಧಾನ ಆಗ್ತಿಲ್ಲ, ಇದೇನಿಲ್ಲ ಅದೇನಿಲ್ಲ ಅನ್ನುವಂತಹ ಪ್ರಶ್ನೆ. ಆದ್ದರಿಂದ ಒಂದು ಬುದ್ಧಿಗೆ ನಾವು ಬುದ್ಧಿ ಕಡೆ ನಮ್ಗೆ ಏನಾಗಬೇಕು ಅಂದ್ರೆ ಸಮಾಧಾನ ಖರೆ ಬರೋಬ್ಬರಿ ಅದ ಯೋಗ್ಯ ಅಂತ ಅನಿಸಿದ ಬಳಕ ಒಂದು ನಾವು ಶ್ರದ್ಧೆ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ನಂದು ನಾಲ್ಕು ಜನ ಹೇಳ್ತೇವೆ. ಯಶ್ರೋತ್ರೇನ ಶೃಣೋತಿ ಏನ ಶೃಣೋತ್ರ ಶ್ರುತಂ. ಇದೆಲ್ಲ ನಿಮ್ದು ಮಹತ್ವದ ಯಾವುದು ಅಂದ್ರೆ ಏನು ಮನಸಾನ ಮನೋತೆ ಏನಾಹು ಮನೋಮತಂ ತದೈವ ಬ್ರಹ್ಮತ್ವಂ ವಿದ್ಧಿ ವೇದಂ ಯತಿನ ಉಪಾಸತೆ. ಯಾವುದನ್ನು ಮನಸ್ಸಿನಿಂದ ವಿಚಾರ ಮಾಡಿ ಬರಂಗಿಲ್ಲೋ ಅದು ಮತ್ತು ನಾವು ಮನಸ್ಸಿನ ಹ್ಯಾಂಗ್ರಿ ಇರ್ತದೆ ಅದು ಮತ್ತು ಅದು ಮತ್ತೊಂದು 15 ನಿಮಿಷ ಹೋಗ್ತದೆ. ಏನು ಮನಸಾನ ಮನೋತೆ ಏನಾಹು ಮನೋಮತಂ ತದೈವ ಬ್ರಹ್ಮತ್ವಂ ವಿದ್ಧಿ ವೇದಂ ಯತಿನ ಉಪಾಸತೆ. ಯಾವುದನ್ನು ಮನಸ್ಸಿನಿಂದ ವಿಚಾರ ಮಾಡಿ ಬರಂಗಿಲ್ಲೋ, ಯಾವ ಮನಸ್ಸಿಗೆ ವಿಚಾರ ಮಾಡುವಂತಹ ಶಕ್ತಿ ಕೊಡ್ತದೋ ಅದು ನೀವು ಬ್ರಹ್ಮ ಅಂತ ತಿಳ್ಕೊ. ಯಾವುದನ್ನು ಈಗ ನೀನು ಮನಸ್ಸಿನಿಂದ ವಿಚಾರ ಮಾಡಿ ಕಲ್ತೀಯೋ